ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ ಇಂಟ್ರೆಸ್ಟಿಂಗ್ ಸೀರೀಸ್ ಆಫ್ ವ್ಲಾಗ್ಸ್ ಅಂತ ಹೇಳಬೇಕು. ಸೊ ರೀಸೆಂಟ್ ವ್ಲಾಗಲ್ಲಿ ನೋಡಿದ್ರಿ, ಟೈರ್ ಚೇಂಜ್ ಮಾಡಿಸಿದ್ದೀನಿ. ಇವತ್ತು ಟೈರ್ ಚೇಂಜ್ ಮಾಡಿಸಿರೋ ರೀಸನ್ ಏನು ಅಂದರೆ, ನಾವು ಹೋಗ್ತಿದ್ದೀವಿ ನಾರ್ತ್ ಇಂಡಿಯಾ, ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಲದ್ದಾಖ್. ಎಸ್ ಗೈಸ್, ನನ್ನ ಡ್ರೀಮ್ ಇದು. ಲದಾಖು ಬೈ ರೋಡು ಕಾರಲ್ಲಿ ಹೋಗ್ಬೇಕು ಅಂತ. ಮುಂಚೆ ಹೋಗಿದ್ದೀನಿ, ಬಟ್ ಈ ಟೈಮ್ ಬೇರೆ ರೀಜನ್ಸ್ ಲದಾಖಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು. ಸೊ ಆಟೋ ಸಿಂಡಿಕೇಟ್ ಅಂದಮೇಲೆ ಆಲ್ವೇಸ್ ಏನಾದರೂ ಒಂದು ಕಾರ್ ರಿಲೇಟೆಡ್ ಇದ್ದೇ ಇರುತ್ತೆ. ಸೊ ಇವತ್ತೂ ಅಷ್ಟೇ ಕಾರ್ ರಿಲೇಟೆಡ್ ಇದೆ. ನಾನು ಹೋಗ್ತಿರೋದು ಎಸ್ ಕ್ರಾಸಲ್ಲಿ, ನನ್ನ ಸ್ಟಾಕ್ ಎಸ್ ಕ್ರಾಸಲ್ಲಿ. ಬಟ್ ಈ ಕಾರ್ದು ಬ್ಯೂಟಿ ಆನ್ ದ ವೇ, ನಿಮಗೆ ಮೈಲೇಜು, ರೋಡು, ಟ್ರಿಪ್ಪು ಹೆಂಗೆ ಪ್ಲ್ಯಾನ್ ಮಾಡ್ಕೊಬೇಕು, ಯಾವ ಥರ ಹೋಗಬೇಕು, ಏನೇನು ಮೇನ್ ಮ್ಯಾಂಡೇಟ್ರಿ ಐಟಮ್ಸ್ ಕ್ಯಾರಿ ಮಾಡಬೇಕು, ಎಲ್ಲನೂ ತೋರಿಸ್ಕೊಡ್ತೀನಿ. ನಿಮ್ಗೆ ಅಲ್ಲಿ ಹೋಗಿ ಲದ್ದಾಖೂ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಟ್ರಾವೆಲ್ ಪ್ಲಸ್ ಕಾರ್ ವ್ಲಾಗ್ ಆದಂಗೆ ಇರುತ್ತೆ. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಆನ್ಲೈನು, ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ನೋಡಿದ್ದೀನಿ. ಬೈ ರೋಡ್ ಹೋದವರು ತುಂಬ ಜನ ಹಿಂದಿನಲ್ಲಿ ಮಾಡಿದ್ದಾರೆ ವೀಡಿಯೋ, ಇಲ್ಲ 4x4 ಅಲ್ಲಿ ಹೋಗಿರೋರು ಇದ್ದಾರೆ, ತುಂಬ ಜನ ವೀಡಿಯೋ ಮಾಡಿರೋರು. ಬೈಕಲ್ಲಿ ಹೋಗಿ ವೀಡಿಯೋ ಮಾಡಿರೋರು ತುಂಬ ಜನ ಇದ್ದಾರೆ. ಬಟ್ 2 ವೀಲ್ ಅಂದರೆ ಫ್ರಂಟ್ ವೀಲ್ ಡ್ರೈವ್ ಕಾರ್ಸಲ್ಲಿ ಹೋಗಿ ಕನ್ನಡದಲ್ಲಿ ವೀಡಿಯೋ ಮಾಡಿರೋ ತುಂಬ ಅಪರೂಪ, ನನಗೆ ಅಂತೂ ಕಾಣಿಸಿಲ್ಲ. ಸೊ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತಿದ್ದೀನಿ. ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ಸ್ ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇನ್ನೂ ಇವಾಗ ನಮ್ಮ ಬ್ರೋ ಇದ್ದಾರೆ ಒಬ್ರು, ಗೌತಮ್ ಅಂತ. ಸೊ ಇವ್ರು ನಮ್ಮ ಜರ್ನಿನಲ್ಲಿ ಇಬ್ಬರೇ ಲದಾಖ್ ಹೋಗ್ತಿದ್ದೀವಿ. ಹೋಗಿ ನಿಮ್ಗೆ ಒಂದೊಂದು ತೋರಿಸ್ಕೊಡ್ತೀನಿ, ಎಂಜಾಯ್ ಮಾಡಿ. ಟೈಮ್ ಬಂದು ಇವಾಗ ಬೆಳಗ್ಗೆ 4:30, 45 ಕಿಲೋಮೀಟರ್ಸ್ ಬೆಂಗಳೂರು ಸಿಟಿಯಿಂದ ಬಂದಿದ್ದೀವಿ. ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಕಾರು. ಸೊ ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ಆಲ್ಮೋಸ್ಟ್ ಒಂದು ಪಾಯಿಂಟ್ ಇಳಿದಿದೆ ನೋಡಿ. ನಮಗೆ ಡ್ಯೂರೇಷನ್ ನೋಡಿ, 2 days 6 hours 3025 ಕಿಲೋಮೀಟರ್ಸ್. ಮೈ ಗಾಡ್, ಏನು ಎಕ್ಸೈಟ್ಮೆಂಟ್ ಅಲ್ವಾ. 4:30 ಬಿಟ್ಟಿರೋದು. ಫಸ್ಟ್ ಸ್ಟಾಪ್ ಎಲ್ಲಿ ಮಾಡ್ತೀವಿ ನಮಗೂ ಗೊತ್ತಿಲ್ಲ. ಅಂದರೆ ಆನ್ ದ ವೇ ಮಲ್ಟಿಪಲ್ ಸ್ಟಾಪ್ಸ್ ಮಾಡ್ತೀವಿ, ಬಟ್ ಅದನ್ನೆಲ್ಲ ನಾನು ವ್ಲಾಗ್ ಮಾಡಲ್ಲ. ಎಲ್ಲಿ ಹೋಗಿ ಬಾರ್ಡರ್ಸ್, ನಾವು ಯಾವಾಗ ಒಂದೊಂದು ಸ್ಟೇಟ್ ಬಾರ್ಡರ್ ಕ್ರಾಸ್ ಮಾಡ್ತೀವಿ ಅವಾಗೆಲ್ಲ ವ್ಲಾಗ್ ಮಾಡ್ತೀನಿ, ನಿಮಗೆ ಟೈಮಿಂಗ್ಸ್ ಹೇಳ್ತೀನಿ. Day 1, Day 2, Day 3 ಅಂತೆಲ್ಲ ಒಂದೇ ವ್ಲಾಗಲ್ಲಿ ಇರುತ್ತೆ. ಮೇ ಬಿ Day 4, Day 5, Day 6 ಬೇರೆ ವ್ಲಾಗಲ್ಲಿ ಇರುತ್ತೆ. ಡಿಪೆಂಡ್ಸ್ ಎಷ್ಟು ಕಂಟೆಂಟ್ ಇರುತ್ತೋ ಅದ್ರ ಮೇಲೆ ಕಂಬೈನ್ ಮಾಡಿ ನಿಮಗೆ ವ್ಲಾಗ್ ಪೋಸ್ಟ್ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ 8 ಗಂಟೆ ಆಯಿತು. ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ದೀವಿ. ವಿಂಡ್ ಮಿಲ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಈ ರೂಟ್ ಬಂದು ಬೆಂಗಳೂರು ಸೋಲಾಪುರ್ ಹೈವೇ. ಸೊ ಇದು ಈ ಸೇಮ್ ಹೈವೇನೇ. ಸೊ ಇದೊಂದು ಸ್ಪಾಟ್ ನೋಡಿದ್ವಿ. ಇಲ್ಲಿ ಆ್ಯಕ್ಚುಲಿ ಈ ಹೈವೇದಲ್ಲಿ ರೆಸ್ಟೋರೆಂಟ್ಸು ತುಂಬ ಕಡಿಮೆ ಇದೆ, ಬಟ್ ಅದಕ್ಕೆ ಇಲ್ಲಿ ಯಾವುದೋ ಸಿಕ್ತು, ಇಲ್ಲೇ ತಿನ್ಬಿಡೋಣ ಅಂತ. ಗೈಸ್, ಆಫ್ ರೋಡಿಂಗ್ ಹೋಗ್ತಿದ್ದೀವಿ. ವಾವ್, ಇನ್ನೂ ಕರ್ನಾಟಕ ಒಳಗಡೆನೆ ನೋಡಿ ಹೆಂಗೆ ಎಂತೆಂಥ ಸರ್ಕಸ್ ಮಾಡ್ತಿದ್ದೀವಿ ನೋಡಿ. ಅದು ಜಸ್ಟ್ ವ್ಯೂ ನೋಡಿ. ಈ ವ್ಯೂಗೋಸ್ಕರ ಬಂದಿದ್ದು ನಾವು. ಹಿಂಗೆ ಒಂದು ಸ್ಮಾಲ್ ಫೋಟೋಶೂಟು, ವಿಂಡ್ಶೀಲ್ಡ್ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ. ವಾವ್, ತುಂಗಭದ್ರಾ ನದಿ ನೋಡಿ, ಅದು ಮೇನ್ ಹೈವೇ. ಸೊ ಹೈವೇಯಿಂದ ಫ್ರಂಟಿಗೆ ಬಂದು ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಎಸ್ ಕ್ರಾಸ್ನ ಪ್ರಾಪರ್ ಆಫ್ ರೋಡಿಂಗ್ ಮಾಡಿಸ್ತಿದ್ದೀವಿ. ನದಿ ಪಕ್ಕನೇ ಹೋಗ್ತಿದ್ದೀವಿ. ಸರ್ಕಸ್ ಮಾಡಿದೆ ನೋಡಿ, ಕಾರ್ನ ಅಲ್ಲಿವರೆಗೂ ತೊಗೊಂಡೋಗ್ಬಾರ್ದು. ಬಟ್ ಆದರೂ ಸರಿ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಿಂಡ್ಶೀಲ್ಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲೇ ಸ್ವಲ್ಪ ಸ್ಟಕ್ ಆಯಿತು, ಪರವಾಗಿಲ್ಲ ಅಂತ ಆದರೂ ತಳ್ಕೊಂಡು ಬಂದೆ. ಇಲ್ಲಿ ಬಂದು ನೋಡಿ ಸ್ಟಕ್ ಆಗೋಯ್ತು. ಇಲ್ಲಿ ಲಿಟ್ರಲಿ ಸ್ಟಕ್ಕಾಗಿ ನಮಗೆ ನೋಡಿ ಆ ಬಾಯ್ಸ್ ಇದ್ದಾರಲ್ಲ, ಆ ಬಾಯ್ಸ್ ಬಂದು ಹೆಲ್ಪ್ ಮಾಡಿ ನಮ್ಮ ಕಾರ್ನ ಇವಾಗ ಆಚೆ ತೆಗ್ದಿದ್ದಾಯಿತು. ರಿಸ್ಕೇ ಬೇಡ ಸುಮ್ಮನೆ, ಆಮೇಲೆ ನಮ್ಮ ಜರ್ನಿ ಎಲ್ಲ ಎಫೆಕ್ಟ್ ಆಗುತ್ತೆ. ವಿಂಡ್ಶೀಲ್ಡ್ ವಾಶು ಬೇಡ, ಏನೂ ಬೇಡ, ಸ್ಟ್ರೈಟ್ ಹೋಗ್ತಿರೋಣ. ಲೆಟ್ಸ್ ಗೋ ಟು ಲದಾಖ್. ಗೌತಮ್, ರೆಡಿನಾ? ಹೊಡೆದೇ ಬಿಡೋಣ ಡ್ರಿಫ್ಟ್ ಒಂದು. ಹಾಂ, ಓ ಸೂಪರ್ ಆಗಿತ್ತಲ್ಲ. ಮತ್ತೆ ಇನ್ನೊಂದ್ಸಲ ಮಾಡಿದ್ವಿ ಅಂದ್ರೆ ಮಾಡೋಣ. ಸೂಪರ್ ಆಗಿತ್ತು, ಸಾಕು, ಜಾಸ್ತಿ ಮಾಡಬಾರ್ದು. ಬರೋ ಚಿನ್ನು, ಬರೋ ಇಲ್ಲಿ ಬರೋ. ಬಿಸ್ಕೆಟ್ಸ್ಗೆ ನೋಡಿ ಎಷ್ಟು ಎಕ್ಸೈಟ್ಮೆಂಟು.
ತಗೊಳ್ಳು ಅಂತೀರಿ ಇದು ಫ್ರೆಶ್ ಆಗಿದೆಯಪ್ಪ. ಫ್ರೆಶಾ? ಸರಿ ನಿನ್ನೆನ ಮೊನ್ನೆನ ಆಗಿರ್ಬೇಕಿದು ಅಲ್ವಾ? ದೇವ್ರೆ ಸೇವೆ ಬಿದ್ದಿದೆ. ಫುಲ್ ಟ್ರಾಫಿಕ್ ಇಲ್ಲ. ಆಕ್ಚುಲಿ ಹೈವೇದಲ್ಲಿ ಏನೋ ಕೆಲಸ ನಡೀತಿದೆ, ಅದಕ್ಕೆ ಈ ಕಡೆ ಡೈವರ್ಜನ್ ನೋಡಿಲ್ದ್ರೆ ತಿರ್ಗಿಸಿರ್ತಾನೆ. ಅದಕ್ಕೆ ಯಾವುದೇ ಟ್ರಿಪ್ಪಲ್ಲೂ 2 ಮೆಂಬರ್ಸ್ ಹೋದರೆ, ನಾನು ಫುಲ್ ಫ್ಯಾಮಿಲಿ ಇಲ್ಲ 2 ಡ್ರೈವರ್ಸ್ ಇದ್ದರೆ ಅಡ್ವಾಂಟೇಜ್ ಏನು ಗೊತ್ತಾ ನೋಡಿ. ಸೊ ನಮ್ಮ ಗೌತಮ್ ಮಲಗಿದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ನಾನು ಓಡಿಸ್ತಿದ್ದೀನಿ. ಆಮೇಲೆ ನಾನು ನಿದ್ದೆ ಮಾಡ್ತೀನಿ, ಗೌತಮ್ ಓಡಿಸ್ತಾರೆ. ಸೊ ಇದೇ ಥರ ಡ್ರೈವ್ ಮಾಡಿಕೊಂಡು ತುಂಬ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಇದೇ ಸ್ಟ್ರೆಚ್ಚಲ್ಲಿ ನಿಯರ್ಲಿ 1000 to 1500 ಕಿಲೋಮೀಟರ್ಸ್ ಕವರ್ ಮಾಡ್ಬೋದು ಈಸಿಯಾಗಿ. ಈಸಿ ಅಂದರೆ ಈಸಿ. ಸೊ ಇದು ಒಂದು ಅಡ್ವಾಂಟೇಜು. ಸೊ ನೀವು ಲದಾಖೆಲ್ಲ ಪ್ಲ್ಯಾನ್ ಮಾಡಿದ್ರೆ 2 ಡ್ರೈವರ್ಸ್ ಇದ್ದರೆ ತುಂಬ ಅಡ್ವಾಂಟೇಜ್ ಇರುತ್ತೆ. ಟೈಮ್ ನೋಡಿ 1:26. ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕಂದ್ರೆ ನಾವು ಮಹಾರಾಷ್ಟ್ರದಿಂದ ಒಂದು ಮೇ ಬಿ 10 to 20 ಕಿಲೋಮೀಟರ್ಸ್ ಇದ್ದೇ ಇದ್ದೀವಿ. ಸ್ವಲ್ಪ ಮುಂದಕ್ಕೆ ಹೋದರೆ ಮಹಾರಾಷ್ಟ್ರ ಎಂಟ್ರ್ ಆಗ್ತೀವಿ. ಲಂಚ್ಗೆ ಸ್ಟಾಪ್ ಮಾಡಿದ್ದೀವಿ. ಲಂಚ್ ಮಾಡಿಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಯಾವುದೋ ಇದು ಹೋಟೆಲ್ ಗೊತ್ತಿಲ್ಲ, ಬಟ್ ಅರೌಂಡ್ 8 ಅವರ್ಸ್ ಆದಮೇಲೆ ಇಲ್ಲಿ ಹೋಟ್ಲಿಗೆ ಬಂದಿದ್ದೀವಿ. ಎಕ್ಸಾಕ್ಟ್ ನಾಟ್ 8 ಅವರ್ಸ್ ಗೈಸ್. ಬೆಳಿಗ್ಗೆ 4 ಗಂಟೆ ಹೊರಟಿದ್ದು, ಇವಾಗ ಟೈಮ್ ಬಂದು 1:30. ಸೊ ಆಲ್ಮೋಸ್ಟ್ ಅರೌಂಡ್ ಒಂದು 9.5 ಅವರ್ಸ್ ಡ್ರೈವ್ ಮಾಡಿಕೊಂಡು ಆಲ್ಮೋಸ್ಟ್ ಕರ್ನಾಟಕ ಕ್ರಾಸ್ ಮಾಡ್ತಿದ್ವಿ. ಅರೌಂಡ್ ಟೋಟಲ್ 620 ಕಿಲೋಮೀಟರ್ ಸಮಥಿಂಗ್ ಕವರ್ ಮಾಡಿರೋದು. ಸೊ ಒಳ್ಳೆ ಊಟ ಮತ್ತೆ ಪ್ರಯಾಣ ಸ್ಟಾರ್ಟ್. ವೆರಿ ಸೂನ್ ಮಹಾರಾಷ್ಟ್ರ ಎಂಟರ್ ಆಗ್ತೀವಿ. ಸೊ ಹಿಯರ್ ವಿ ಕಮ್ ಮಹಾರಾಷ್ಟ್ರ. ವೆಲ್ಕಮ್ ಟು ಮಹಾರಾಷ್ಟ್ರ. ಸೊ ಫೈನಲಿ ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ಸ್ಟ್ರೈಟ್ ಪ್ಲ್ಯಾನ್ ಮಾಡ್ತಿರೋದು ಇಂಡೋರ್ ಮಧ್ಯಪ್ರದೇಶವರೆಗೂ ಹೋಗೋಣ ಅಂತ. ನೋಡಿ ಟೈಮು ಮಾರ್ನಿಂಗ್ 3:20 AM ರೀಚ್ ಆಗುತ್ತೆ ಅಂತ ತೋರಿಸ್ತಿದೆ. ಬಟ್ ನೋಡೋಣ, ಆದಷ್ಟು ಪುಷ್ ಮಾಡೋಣ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ. ಆಮೇಲೆ ಬ್ರೇಕ್ ತೊಗೊಂಡು ರೆಸ್ಟ್ ತೊಗೊಳೋಣ. ಅವಾಗವಾಗ ಸ್ವಲ್ಪ ಕಾರ್ ನಿಲ್ಲಿಸಿ ಕೂಲ್ ಆಗೋದಕ್ಕೆ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡ್ತೀವಿ, ಕರೆಕ್ಟಾ? ಬಟ್ ಬೇಜನ್ ಬಿಸಿ, ಆಲ್ಮೋಸ್ಟ್ 41 ಡಿಗ್ರೀಸು. ಹೀಟ್ ಹೆಂಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಜಸ್ಟ್ ವೆಯ್ಟಿಂಗ್ ಟು ಗೋ ಟು ಲದಾಖ್. ಲದಾಖಲ್ಲಿ -1, -2, ಕೆಲವೊಂದು ಪ್ಲೇಸಸಲ್ಲಿ -10 ಇರುತ್ತೆ. ಸೂಪರಾಗಿರುತ್ತೆ. ಗರ್ಲ್ಸ್, ವ್ಯೂವರ್ಸ್ ನೋಡಿ, ವ್ಯೂನ ನೋಡಿ ಹೆಂಗಿದೆ. ವಾವ್, ಯಾವುದೋ ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ ಏನೋ ಇದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್ ವ್ಯೂ. ಸಿಂಪಲ್ ಡಿನ್ನರು, ಜಸ್ಟ್ ಎಗ್ ಬುರ್ಜಿ ಆ್ಯಂಡ್ ಚಪಾತಿ. ಓಕೆ, ಡೇ 1 ಎಂಡ್ ಆಯಿತು. ಫುಲ್ ಟಯರ್ಡ್ ಗೈಸ್. ನಿದ್ದೆ ಮಾಡಿದ್ರೆ ಸಾಕೊಂತಿದ್ದೀವಿ. 1100 ಕಿಲೋಮೀಟ್ರು ನಾವು ಓಡಿಸಿರೋದು ಇವತ್ತು. ಸೊ ಇವತ್ತು ರೆಸ್ಟ್ ತೊಗೊಂಡು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಜರ್ನಿ. ಗೌತಮ್ ಸೈನ್ ಇನ್ ಮಾಡ್ತಾನೆ, ಚೆಕ್ ಇನ್ ಮಾಡ್ತಾವ್ರೆ. ಹೋಗಿ ರೆಸ್ಟ್ ಮಾಡಿಕೊಂಡು ಸಿ ಯು ಟುಮಾರೋ ಗೈಸ್. ಓಕೆ, ಗುಡ್ ನೈಟ್. ಓಕೆ, ಹಲೋ ಗುಡ್ ಮಾರ್ನಿಂಗ್. ಡೇ 2ಗೆ ಸೊ ಬೆಳಗ್ಗೆ 6 ಗಂಟೆ ಹೋಟ್ಲಿಂದ ಆಚೆ ಬಂದೆ. ಏನಕ್ಕಂದರೆ ಕಾರ್ ವಾಶ್ ಮಾಡಬೇಕಾಗಿತ್ತು. ಕಾರ್ ಕಂಡೀಷನ್ ನೀವು ನೋಡಿಬಿಟ್ರೆ, ಅದು ನಿನ್ನೆ ಬೆಂಗಳೂರು ಬಿಟ್ಟಾಗ ಫುಲ್ ಮಳೆ, ಫುಲ್ ಮಳೆ. ನೋಡಿ ಹಿಂಗಿದೆ ಕಾರು. ಈ ಕಂಡೀಷನಲ್ಲಿ ನನಗೆ ಓಡ್ಸೋಕ್ಕಾಗಲ್ಲ ಗೈಸ್, ಲಿಟ್ರಲಿ. ಏನಕ್ಕೆ ಓಡ್ಸೋಕ್ಕಾಗಲ್ಲ ಅಂದರೆ, ನಮಗೆ ಕಾರ್ ಗಲೀಜಿದ್ರೆ ಬೈಕ್ ಹಚ್ಕೊತಿರ್ತೀನಿ. ಕಾರ್ ವಾಶ್ ಮಾಡಿಕೊಂಡು ಆಮೇಲೆ ಡೇ 2 ಸ್ಟಾರ್ಟ್ ಮಾಡೋಣ. ಅಟ್ಲೀಸ್ಟ್ ಸ್ವಲ್ಪ ನೀಟಾಗಿರಲಿ, ಓಡ್ಸೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಜಾಗ್ಲೂ ಒಂಥರ ಆಗುತ್ತೆ. ಬ್ಯಾಕ್ ಟು ಕಾರ್. ಡೇ 2 ಸ್ಟಾರ್ಟ್ ಆಗಿದೆ. ಕಾರ್ ನೋಡ್ಬೋದು, ನೀಟಾಗಿದೆ. ನನಗೆ ಈ ಥರ ಇದ್ದರೆ ಓಡ್ಸೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಪೀಸ್ಫುಲ್ಲಾಗಿ ಓಡಿಸ್ಬೋದು. ಸೊ ಗೌತಮ್ ಬರಬೇಕು. ಗೌತಮ್ ಬಂದಮೇಲೆ ನಾನು ನಿನ್ನೆ ಹೇಳ್ದಂಗೆ 1100 ಕಿಲೋಮೀಟ್ರ್ ಇವತ್ತು ಹೋಗಿದ್ದು. ನೆಕ್ಸ್ಟ್ ಸ್ಟಾಪು ಸ್ಟ್ರೈಟ್ ಇಲ್ಲಿಂದ ಹೋಗಿ ಡೆಲ್ಲಿನ ಸ್ಟಾಪ್ ಮಾಡ್ತೀವಿ. ಓಕೆ, ಎಕ್ಸಾಕ್ಟ್ ಡೆಲ್ಲಿಗೆ ಹೋಗ್ಬಿಟ್ಟು ಹಾಲ್ಟು. ಮೋಸ್ಟ್ಲಿ ನಾವೇನಾದರೂ ಬೇಗ ಹೋದ್ವಿ ಅಂದರೆ ಪ್ರಾಬಬ್ಲಿ ಡೆಲ್ಲಿಯಿಂದನೂ ಮುಂದಕ್ಕೆ ಹೋಗ್ಬೋದು. ಬಟ್ ಡೆಲ್ಲಿಗೆ ಹೋಗ್ಬಿಟ್ಟು ಹಾಲ್ಟ್ ಮಾಡೋ ಥರ ಪ್ಲ್ಯಾನ್ ಇರೋದು. ಕಾರ್ ನೀಟಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಮಧ್ಯಪ್ರದೇಶ ಆದಮೇಲೆ ರಾಜಸ್ಥಾನ, ಮೇ ಬಿ ಗುಜರಾತ್ ಬಾರ್ಡರ್ ಟಚ್ ಮಾಡ್ಬೋದು. ಅಲ್ಲಿಂದ ಸ್ಟ್ರೈಟು ಡೆಲ್ಲಿ ಪ್ಲ್ಯಾನ್ ಮಾಡಿರೋದು. ಮಾನೇಸರ್ ಬರುತ್ತಲ್ಲ, ಅಂದರೆ ಹರಿಯಾಣ ಔಟ್ರ್ ಬಾರ್ಡರ್ ಬರುತ್ತೆ, ಅಲ್ಲೇ ಸ್ಟಾಪ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಶ್ರೀನಗರ್ ಹೋಗೋ ಥರ.
ಬಟ್ ನೋಡೋಣ ಪ್ಲ್ಯಾನ್ಸ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಫಾಸ್ಟಾಗಿ ಹೋದರೆ ಇನ್ನೂ ಸ್ವಲ್ಪ ಮುಂದಕ್ಕೂ ಪುಷ್ ಮಾಡ್ಬೋದು. ಗೌತಮ್ ಬಂದರು. ಇಂಜಿನ್ ಆಯಿಲ್ ಲೆವೆಲ್ಸು, ಇಂಜಿನ್ ಆಯಿಲು ಕೂಲೆಂಟು, ಯಾಕೆಂದರೆ ಲಾಂಗ್ ಡ್ರೈವ್ ಮಾಡ್ತೀವಲ್ಲ, ಆಲ್ಮೋಸ್ಟ್ 1100 ಕಿಲೋಮೀಟರ್ಸ್ ಡ್ರೈವು. ಸೊ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದೆ. ಏನಕ್ಕೊಂದು ಸರಿ ಒರೆಸಿ ನೋಡೋಣ. ಡಿಶ್ ಇದು ಮಾಡಿ ನೋಡಿದ್ದೀವಿ. ಇಟ್ ಈಸ್ ಫುಲ್. ಓಕೆ, ಸೂಪರ್. ನಡೀರಿ ಹೋಗೋಣ. ರಯ್ಯ ಕೂಲೆಂಟು ಫುಲ್ ಇದೆ. ಸೊ ಯಾವಾಗಲೂ ಹಿಂಗೆ ಚೆಕ್ ಮಾಡ್ತಾ ಇರಬೇಕು. ಚೆಕ್ ಮಾಡ್ಕೊಂಡು ಹೋಗಿ ಲಾಂಗ್ ಡ್ರೈವ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಟು ಮೊದಲನೇ ಸ್ಟಾಪು ಆನ್ ದ ವೇ ಟು ಇಂಡೋರ್. ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೆನ್ ಅಗೇನ್ ಲೆಟ್ಸ್ ಗೆಟ್ ಗೋಯಿಂಗ್. ಜನರು ಆಡಿ ಗೊತ್ತಿರುತ್ತೆ, ಮಹಾರಾಷ್ಟ್ರ ಮೇಯ್ನ್ ಬ್ರೇಕ್ಫಾಸ್ಟ್ ಬಂದು ಪೋಹ ಅಂತಾರೆ. ಸೊ ಇದೇ ಪೋಹ. ಮಹಾರಾಷ್ಟ್ರ ಬಂದ ಮಿಸ್ ಮಾಡಿದೆ, ಟ್ರೈ ಮಾಡಿ. ನಮ್ಮ ಕಾರಲ್ಲಿ ಏರ್ ಸಸ್ಪೆನ್ಷನ್ ಅಂತೀವಿ. ಈ ಟ್ರಕ್ಕಲ್ಲಿ ನೋಡಿ ಏರ್ ಸಸ್ಪೆನ್ಷನ್ ಹಿಂದೆ ಕಾಣಿಸುತ್ತೆ. ದಿಸ್ ಇಸ್ ಏರ್ ಸಸ್ಪೆನ್ಷನ್ ಗೈಸ್. ದಿಸ್ ಈಸ್ ಏರ್ ಸಸ್ಪೆನ್ಷನ್. ನೋಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಇವಾಗ ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ, ಕ್ಲೀನಾಗಿ ಗೊತ್ತಾಗುತ್ತೆ. ಇದೇ ಏರ್ ಸಸ್ಪೆನ್ಷನ್, ಹಿಂಗೆ ವರ್ಕ್ ಆಗೋದು ಏರ್ ಸಸ್ಪೆನ್ಷನ್. ಬಲೂನ್ಸ್ ಇರ್ತವೆ. ವಾವ್, ಎಷ್ಟು ಚೆನ್ನಾಗಿದೆ ಫಂಕ್ಷನಿಂಗ್ ನೋಡಿ. ಏರ್ ಸಸ್ಪೆನ್ಷನ್ ಬೇಗ ನಿಮಗೂ. ಇನ್ನೊಂದು ವಿಷಯ ಏನು ಅಂದರೆ ರಿಗಾರ್ಡಿಂಗ್ ಡೀಸೆಲ್ಲು, ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು, ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಫುಲ್ ಟ್ಯಾಂಕು, ಥರ್ಡ್ ಫುಲ್ ಟ್ಯಾಂಕ್ ಇವಾಗ ಮಧ್ಯಪ್ರದೇಶಲ್ಲಿ ಆಗಿದೆ. ಸೊ ನಮ್ಮದು ಒಂದು ಫುಲ್ ಟ್ಯಾಂಕ್ ಬಂದು ಅರೌಂಡ್ 3,800 4,000 ರುಪೀಸ್ ಆಗುತ್ತೆ ಫುಲ್ ಟ್ಯಾಂಕು. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಹೋದರೆ 12,000 ಅಂದ್ಕೊಳ್ಳಿ. 12,000 ಪ್ಲಸ್ ಒಂದು ನೈಟ್ ರೂಮ್ ಸ್ಟೇ ಮಾಡಿದ್ವಿ, ಅದು 1,600 ರುಪೀಸ್ ನಮ್ಮ ಸ್ಟೇ ಇದ್ದಿದ್ದು, AC ರೂಮು. ಸೊ ಟೋಟಲ್ ಲೆಕ್ಕ ನೋಡಿದ್ರೆ ಅರೌಂಡ್ 13,600. ಅದೇ ನೀವು ಬೆಂಗಳೂರಿಂದ ಫ್ಲೈಟು ಡೆಲ್ಲಿಗೆ ಯೋಚನೆ ಮಾಡ್ಕೊಳ್ಳಿ. ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟು ಪರ್ ಹೆಡ್ 6,500 ಇಲ್ಲ 7,000 ಇರಲಿ. ಇಂಟು 2 ಮಾಡಿದ್ರೆ 14,000 ಪ್ಲಸ್ ಬೆಂಗಳೂರಿಂದ ನಿಮಗೆ ಕ್ಯಾಬು ಏರ್ಪೋರ್ಟ್ಗೆ, ಅಲ್ಲೇ ನೀವು ಒಂದು 1,000 ರೂಪಾಯಿ ಬೀಳುತ್ತಾ. ಅಲ್ಲೇ ನಿಮಗೆ ಸೇಮು ಆಲ್ಮೋಸ್ಟ್ ಕಾಸ್ಟ್ ನೋಡೋಕೆ ಹೋದರೆ ನಾವು ಕಾರಲ್ಲಿ ಬಂದಿರೋದು ನಮಗೆ ಸೇಮ್ ಕಾಸ್ಟು, ಫ್ಲೈಟಲ್ಲಿ ಬಂದಿದ್ರು ಸೇಮ್ ಕಾಸ್ಟೇ. ಆಲ್ಮೋಸ್ಟ್ ಡೇ ಟು ಮಧ್ಯಾಹ್ನ ಈ ಹೈವೇ ನೋಡ್ಬೋದು ನೀವು. ವೆಲ್ಕಮ್ ಟು ಡೆಲ್ಲಿ ವರೋದ್ರಾ ಮುಂಬೈ ಎಕ್ಸ್ಪ್ರೆಸ್ ವೇ. ಈ ಹೈವೇಗೆ ವೆಯ್ಟ್ ಮಾಡ್ತಿದ್ವಿ. ಈ ಹೈವೇ ಬಂದಿದೆ. ಸೊ ಇಲ್ಲಿಂದ ಫಾಸ್ಟಾಗಿ ಹೋಗ್ಬೋದು. ಇದು ಮುಂಚೆ ಟ್ರಾಫಿಕ್ಕು ತುಂಬ ಸ್ಲೋ ಮೂವಿಂಗು, ಮಹಾರಾಷ್ಟ್ರ ಒಳಗಡೆ ಅಂತೂ ತುಂಬ ಸ್ಲೋ ಮೂವಿಂಗ್. ಬಟ್ ಟೈಮ್ ಟು ಗೋ ಫಾಸ್ಟ್ ಗೈಸ್. ಸೊ ಇನ್ನೂ ಇವತ್ತು ಹೋಗಿ ಡೆಲ್ಲಿ ರೀಚ್ ಆಗಬೇಕು ಅಟ್ ಎನಿ ಕಾಸ್ಟ್. ಆದರೆ ಇನ್ನೂ ಡೆಲ್ಲಿಗಿಂತ ಮುಂದೆ ಹೋಗಬೇಕು. ಸ್ಪೀಡ್ ಲಿಮಿಟ್ ನೋಡಿ 120. ಸೊ 120ನಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು. ಇಂಡಿಯಾದಲ್ಲಿ ನಮಗೆ 120 km/h ರೋಡ್ಗಳು ಸಿಗೋದೇ ಅಪರೂಪ, ಅದು ಇಂಥ ಎಕ್ಸ್ಪ್ರೆಸ್ ವೇನಲ್ಲಿ. ಸಾರಿ ಗೈಸ್, ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಒಂದೇ ನಿಮಿಷ. ಜಸ್ಟ್ ಇವಾಗ ಸ್ಟಾಪ್ ಮಾಡಿದ್ವಲ್ಲ, ಮರ್ತೋಗ್ಬಿಟ್ಟೆ. ಬಟ್ ಡೆಲ್ಲಿ 659 km. ನೋಡೋಣ, ಎಕ್ಸಾಕ್ಟ್ 100ಅಲ್ಲಿ ಕ್ರೂಸ್ ಕಂಟ್ರೋಲ್ ಲಾಕ್ ಮಾಡಿಕೊಂಡು 659 km 6 hours 50 minutes ಹೋಗೋಕ್ಕಾಗುತ್ತಾ ನೋಡೇ ಬಿಡೋಣ. ಆಲ್ಮೋಸ್ಟ್ ಒಂದು 2 hours ಬಂದಿದ್ದೀವಿ, ಏನೂ ಇರಲಿಲ್ಲ ಹೈವೇನಲ್ಲಿ. ಲಿಟ್ರಲಿ ನೋ ಪೆಟ್ರೋಲ್ ಬಂಕ್, ಈಟ್ ಔಟ್ಸು. 2 hours ಆದಮೇಲೆ ಎಕ್ಸ್ಪ್ರೆಸ್ ವೇನಲ್ಲಿ ಇದೆ ಅದು ಒಳ್ಳೆ ಈಟ್ ಔಟ್ ಸೆಕ್ಷನ್ ಸಿಕ್ಕಿದೆ. ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಲಂಚ್ ಟೈಮು ಗೈಸ್. ಅಲ್ಲಿ ನೋಡಿ ಟೈಮ್ ನೋಡಿ 2:39. ಇವಾಗ ಹೊಟ್ಟೆಗೆ ಏನೋ ಸಿಗ್ತಿದೆ. ಸ್ವಲ್ಪ ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ಹೋಗೋಣ ಗೈಸ್. 120ನಲ್ಲಿ ಹೋಗ್ತಿದ್ರು, ಫೀಲೇ ಆಗ್ತಿಲ್ಲ, ಆ ಥರ ಇದೆ ಹೈವೇ. ಸೂಪರ್ ಹೈವೇ, ಮುಂಬೈ ಡೆಲ್ಲಿ ಎಕ್ಸ್ಪ್ರೆಸ್ ವೇ. ಮೇ ಬಿ ರಿಟರ್ನ್ ಬರೋವಾಗ ಡೆಲ್ಲಿಯಿಂದ ಮುಂಬೈ ಇದೆ ಹೈವೇದಲ್ಲಿ ಬಂದುಬಿಟ್ಟು ಮುಂಬೈಯಿಂದ ನಾವು ಬೆಂಗಳೂರು ಬರಬೇಕು. ಇನ್ನು ಸಖತ್ತಾಗಿರುತ್ತೆ. ಸೊ ಮುಂಬೈ ಎಕ್ಸ್ಪ್ಲೋರ್ ಮಾಡ್ದಂಗೆ ಇರುತ್ತೆ. ಏನು ಹೀಟು ಗೈಸ್, ಲಿಟ್ರಲಿ ನಿಂತ್ಕೊಂಡಿದ್ರೆ ಉರಿತಿದೆ, ಚರ್ಮನೇ ಉರಿತಿದೆ, ಆ ಥರ ಇದೆ ಹೀಟು. ಬಟ್ ತುಂಬ ಚೆನ್ನಾಗಿದೆ ವ್ಯೂ, ಎಷ್ಟು ಕ್ರೇಜಿಯಾಗಿದೆ ಗೊತ್ತಾ. ಏನೂ ಇಲ್ಲ, ಖಾಲಿ ರೋಡು, ಖಾಲಿ ಹೈವೇದಲ್ಲಿ ಒಂದು ಹಿಂಗೆ ಒಂದು ಲೇಬೈಯಲ್ಲಿ ಈಟ್ ಔಟ್ಸು. ಸೊ ನಾವು ಈ ಟೈಮು ಒಳಗಡೆ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀವಿ. ಕಾರಲ್ಲಿ ಏನೋ ತೊಗೊಬೇಕಾಗಿತ್ತು. ಸೊ ಆರ್ಡ್ರ್ ಬಂದು ಪಿಜ್ಜಾ
ಯಾಕಂದರೆ ಇಲ್ಲಿ ಆಲೂ ಪರೋಟ ಪೋಹ ಬರೀ ಇಂಥವೇ ಸಿಗೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಫಾರ್ ಚೇಂಜ್ ಪಿಜ್ಜಾ ತಿನ್ನೋಣ. ಯಾಕೆಂದರೆ ನಾವು ಲದಾಖ್ ಹೋದ್ಮೇಲೆ ಫುಡ್ ಅನ್ನೋದು ನಾವು ಹಾರ್ಡ್ಲಿ ತಿನ್ನೋದೇ ಇಲ್ಲ, ಮೇ ಬಿ 1 ಮೀಲ್ 2 ಮೀಲ್ಸ್ ಅಷ್ಟೇ ತಿನ್ನೋದು. ಅದಕ್ಕಾಗಿ ಯಮ್ ಯಮ್. ಓ ಶಿಟ್, ಬೇಕಾಗಿತ್ತಾ? ಅವ್ನು ಹೆಂಗ್ ಕಾಣಿಸುತ್ತೆ ಅಟ್ಲೀಸ್ಟ್ ಇವ್ನ ಕಾರ್ ಅವ್ನು ಬುದ್ಧಿ ಬೇಡವಾ? ಟ್ರಕ್ ಅವ್ನು ಕಾಣಿಸೋದೇ ಇಲ್ಲ, ಸರಿಯಾಗಿ ಗುದ್ದದ. ಊಷ್ಟು ಸೈಡ್ ಫುಲ್ ಊಸ್ಟ್ ಆಗೋಯ್ತು. 5 ನಿಮಿಷ ಆಯ್ತು, ಇನ್ನೂ ರೀಡ್ ಆಗ್ತಾನೆ ಇದೆ. ಜನರು ಹಿಂದೆ ಇರೋರು ಆಡ ನೋಡಿತಾನೇ ಇದ್ದಾರೆ. ಹ್ಯಾಂಗ್ ಹೋಗ್ಬಿಟ್ಟಿದೆ. ಏನ್ ಮಾಡೋದು ನೋಡಿ, ಹಿಂಗೆಲ್ಲ ಆಗುತ್ತೆ. 5 ಮಿನಿಟ್ಸ್ ಗೈಸ್. ಇದು ನ್ಯಾಷನಲ್ ಹೈವೇ ನೋಡಿ, ನ್ಯಾಷನಲ್ ಹೈವೇದಲ್ಲಿ ಈ ತರ. ಅಚ್ಚಾ, ಓ ಫೈನಲಿ, ಥ್ಯಾಂಕ್ ಯು. ನೋಡಿ ಆಲ್ಮೋಸ್ಟ್ ಈ ಟೋಲ್ಗೆ ನಿಯರ್ಲಿ 30 ಮಿನಿಟ್ಸ್ ವೇಸ್ಟ್ ಮಾಡಿದೀವಿ. 30 ಮಿನಿಟ್ಸ್ ವೇಸ್ಟ್. ವೆರಿ ಡಿಸಪಾಯಿಂಟಿಂಗ್. ಏನ್ ಕವರ್ ಮಾಡಿದ್ವಾ ಅದು ಇಲ್ಲಿ ನಿಂತ್ಕೊಬಿಟ್ವಿ ಅಷ್ಟೇ. ಎಷ್ಟು ಫಾಸ್ಟ್ ಆಗಿ ಬಂದ್ವಿ ಅಂದ್ರೆ ಆ ಸ್ಪೀಡ್ ಎಲ್ಲ ಇಲ್ಲಿ ಹೊಟ್ಟೋಯ್ತು. ಸೂಪರ್ ವಿಲೇಜ್ ಇದು ನೋಡಿ, ಕಲ್ಲುಗಳು ನೋಡಿ ಹಿಂಗೆ ಜೋಡಿಸಿದ್ದಾರೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಫುಲ್ ಡೈವರ್ಷನ್ನು. ಒಂದು ಟನಲ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಗೈಸು, ಅದಕ್ಕೆ ಈ ಕಡೆ ಬಿಟ್ಟವ್ರೆ. ಬಟ್ ಪ್ರಾಪರ್ ವಿಲೇಜ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ನಾವು. ಡೆಲ್ಲಿಗೆ 130 ಕಿಲೋಮೀಟರ್ಸು, ಸೇಮ್ ಎಕ್ಸ್ಪ್ರೆಸ್ ಏನಲ್ಲೇ. ಡಿನ್ನರ್ ಟೈಮ್ ಆಲ್ಮೋಸ್ಟು 8:10 ಆಗಿದೆ. ಸರಿ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಕಾರು ನೀಟಾಗಿದೆ, ಜಸ್ಟ್ ವಿಂಡ್ಶೀಲ್ಡ್ ಮಾತ್ರ ಸ್ವಲ್ಪ ಸೋಪ್ ವಾಟರ್ ಇರುತ್ತೆ, ಕ್ಲೀನ್ ಮಾಡಿದ್ರೆ ನೀಟಾಗಿರುತ್ತೆ. ಎಲ್ಲಿಗೆ ಹೋಗೋಣ ಬ್ರೋ? ಹಲ್ದಿರಾಮ್ಗೆ ಹೋಗೋಣ. ಸೊ ಸೂಪರ್. ಹಲ್ದಿರಾಮ್ ಏನು ತಿನ್ನೋಣ ಹಲ್ದಿರಾಮ್ದಲ್ಲಿ? ಚೋಳೆ ಭಟೂರೆನಾ? ನೈಟಲ್ಲಿ ಆಯಿಲ್ ಚೆನ್ನಾಗಿರೋದೇನೋ ಆಯಿಲು. ಸರಿ ಓಕೆ, ಚೋಲೆ ಭಟೂರೆ ಫಾರ್ ಡಿನ್ನರ್. ಡೇ 2 ಆಲ್ಮೋಸ್ಟ್ ಬ್ಲಾಗ್ ಎಂಡಿಗೆ ಬರ್ತಿದೆ. ಡೆಲ್ಲಿ ರೀಚ್ ಆಗಿ ಬ್ಲಾಗ್ ಎಂಡ್ ಮಾಡೋಣ, ಮತ್ತೆ ಡೇ 3 ಕಂಟಿನ್ಯೂ ಮಾಡೋಣ. ನೋಡಿ ನಾನು ದಾಲ್ ಮಖನಿ ಇಸ್ಕೊಂಡೆ ಅಲ್ಲ, ಇದ್ರದ್ದು ಕವರಿಂಗ್ ನೋಡಿ ಹೆಂಗಿದೆ. ಹಲ್ದಿರಾಮ್ಸ್ ಬಾವ್ ಸೂಪರ್ ಆಗಿದೆ ನೋಡಿ. ಶ್ಯಾಂಪು, ನಾನು ಶ್ಯಾಂಪು, ನೀರು, ವಿಂಡ್ಶೀಲ್ಡ್ ಇದಕ್ಕೆ ಹಾಕೋಣ ಅಂತ ವಾಟ್ರು ಹಾಕ್ಬಿಡೋಣ. ಇಲ್ಲಿ ಫಸ್ಟ್ ವಿಂಡ್ಶೀಲ್ಡು ಏನಕ್ಕಂದರೆ ನೋಡಿ, ಇದು ಹಿಂಗೆ ಅಂಟ್ಕೊಳುತ್ತೆ ಇದು ಹೈವೇದಲ್ಲಿ ಹೋಗೋವಾಗ. ಸೊ ಇದೆಲ್ಲ ಅಷ್ಟು ಬೇಗ ಕಿತ್ಕೊಂಡು ಹೋಗೋಲ್ಲ. ಶಾಂಪು ಇದ್ರೇ ಕಿತ್ಕೊಂಡ್ಬರೋದು ಆಚೆಗೆ. 4th ಫುಲ್ ಟ್ಯಾಂಕು ಬೆಂಗಳೂರಲ್ಲೊಂದು, ಮಹಾರಾಷ್ಟ್ರ ಒಂದು, ಮಧ್ಯಪ್ರದೇಶ ಒಂದು, ಡೆಲ್ಲಿಯಲ್ಲೊಂದು. ಆಲ್ಮೋಸ್ಟ್ 2100 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ 3 ಫುಲ್ ಟ್ಯಾಂಕ್ಸ್ ಡೆಲ್ಲಿ ರೀಚ್ ಆದ್ವಿ. 4th ಫುಲ್ ಟ್ಯಾಂಕ್ ಏನು ಜಸ್ಟ್ ಬರೀ 100 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ 3 ಫುಲ್ ಟ್ಯಾಂಕ್ಸಲ್ಲಿ ಡೆಲ್ಲಿ ಬಂದಿದ್ದೀವಿ. 3700 3800 ರುಪೀಸ್ ಒಂದು ಫುಲ್ ಟ್ಯಾಂಕು. ಗೈಸ್ ಡೇ 3 ಟೋಟಲ್ ಕಿಲೋಮೀಟರ್ಸ್ ತೋರಿಸ್ಕೊಡ್ತೀನಿ. 2100 ಹೇಳ್ದಂಗೆ. ಸೊ ಎಂಡ್ ಆಯಿತು ಡೇ 3. ಸ್ಟೇ ಹತ್ರ ಬಂದಿದ್ದೀವಿ, ಸ್ಟೇ ಕೂಡ ತೋರಿಸ್ಕೊಡ್ತೀನಿ. ಸ್ಟೇ ಸೆರೆನಿಟಿ ವಿಲ್ಲಾ ಅಂತ ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ಮಲಗಿ ಎದ್ದು ಹೋಗೋಣ. ಸೊ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಮಾನೇಸರ್ ಗುರುಗ್ರಾಮ್ ಅಂದರೆ ನಾವು ಡೆಲ್ಲಿ ಒಳಗಡೆ ಎಂಟ್ರಾಗಿಲ್ಲ. ಇದು ಹರಿಯಾಣ. ಮಾನೇಸರ್ ಅನ್ನೋದು ಹರಿಯಾಣ, ಡೆಲ್ಲಿ ಔಟ್ಸ್ಕಟ್ಸ್ ಬೇಸಿಕ್ಲಿ. ಬೆಂಗಳೂರಿಗೆ ನಿಮಗೆ ಹೊಸೂರು ಹೆಂಗಿರುತ್ತೆ ಆ ಥರ. ಸೊ ನಾವು ಇಲ್ಲಿದ್ದೀವಿ. ಸೊ ಚೆಕ್ ಇನ್ ಆಗಿ ಮಲಗಿ ಮತ್ತೆ ಬ್ಲಾಗ್ ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಸಿ ಯು, ಗುಡ್ ನೈಟ್. ಸೊ ಡೇ 3 ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಬೆಳಗ್ಗೆ 5:15. ಕಾರ್ ವಾಶ್ ಇಲ್ಲೇ, ನನಗೆ ಕಾರ್ ಓಡ್ಸೋಕ್ಕಾಗಲ್ಲ. ಸೊ ಕಾರ್ನ ನೀಟಾಗಿ ಶ್ಯಾಂಪು, ಈ ಟೈಮ್ ಶ್ಯಾಂಪು ನೀರು ತೊಳಿತಿದ್ದೀನಿ. ನೀಟಾಗಿ ಶ್ಯಾಂಪು ನೀರು ತೊಳೆದು ಸ್ನಾನ ಮಾಡಿಕೊಂಡು ಹೊಡೋಣ. ಕಾರ್ ನೀಟಾಗಿದ್ರೆ ಏನು ಗೊತ್ತಾ, ನೆಕ್ಸ್ಟು ಹೋಗೋದು ಇವತ್ತು ಡೆಸ್ಟಿನೇಷನ್ ಬಂದು ಶ್ರೀನಗರ. ಶ್ರೀನಗರಲ್ಲಿ ಏನಾದರೂ ಸ್ನೋ ಇತ್ತು ಅಂದರೆ ಸ್ನೋಗೆ ವೈಟ್ ಕಾರ್ ಸೂಪರಾಗಿರುತ್ತೆ ಅಂತ ಅಷ್ಟೇ. ಗೈಸ್, ಸೊ ಡೇ 3 ರೆಡಿ ಟು ಸ್ಟಾರ್ಟ್. 7 ಗಂಟೆ ಟೈಮು. ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ. ಸ್ಟ್ರೈಟ್ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪಂಜಾಬ್ ನೋಡ್ಕೊಳೋದೇನಿಲ್ಲ, ಪಂಜಾಬ್ ಪಾಸ್ ಮಾಡಿಕೊಂಡು ಜಮ್ಮು ಕಾಶ್ಮೀರ್ಗೆ ಹೋಗೋದು, ಶ್ರೀನಗರ್ ರೀಚ್ ಮಾಡೋದು.
ಆಮೇಲೆ ಆನ್ ದ ವೇ ಲಂಚು ಫುಲ್ ಟ್ಯಾಂಕ್ ಏನಾದ್ರು ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ. ಬಟ್ ಶ್ರೀನಗರಿಂದ ವ್ಲಾಗು ತುಂಬ 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 ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಒಳ್ಳೆ ಏರಿಯಾ ಆ್ಯಕ್ಚುಲಿ, ಪಾರ್ಶ್ ಲೊಕೇಶನ್ನೇ ಇದು ಮಾನೇಸರಲ್ಲಿ ನೋಡಿ. ಫುಲ್ ಅಪಾರ್ಟ್ಮೆಂಟ್ಸು, ಫುಲ್ ಡೆವಲಪ್ಮೆಂಟ್ಸ್, ಚೆನ್ನಾಗಿದೆ ಇದು. ಒಂಥರ ಪೀಸ್ಫುಲ್ ಹೇಳಬೇಕು. ಬೆಳಗ್ಗೆನೇ ಒಂದು ಸೂಪರ್ ಬೈಕು ಸೂಪರ್ ಕಾರೆಲ್ಲ ಹೋಯ್ತು. ಸೊ ಹಂಗಂದ್ರೆ ಒಳ್ಳೆ ರಿಚ್ ಲೊಕ್ಯಾಲಿಟಿನೇ ಇದು. 120 ಸ್ಪೀಡ್ ಲಿಮಿಟ್ ಈ ಹೈವೇ ಅಲ್ಲಿ. ಬಟ್ ಹೆಂಗಿದೆ ಗೊತ್ತಾ ಹೈವೇ ನೋಡಿ. ಸ್ಟೇರಿಂಗ್ ನೋಡ್ಕೊಳ್ಳಿ, ಸ್ಟ್ರೈಟ್ ಇಟ್ಕೊಂಡ್ರು ಎಳೆಯುತ್ತೆ ಲೆಫ್ಟ್ಗೆ ರೈಟ್ಗೆ ಅಷ್ಟು ಹಂಗಿದೆ ಗಾಳಿ ಆಚೆ. ನೋಡ್ತಾ ಇರಿ ಗಾಡಿ ಹೆಂಗಿದೆ ನೋಡಿ. ಓ ಸೂಪರ್ ಆಗಿದೆ ಲಿಟ್ರಲಿ ನೋಡಿ. ಹಿಂಗೆ ಇಟ್ಕೊಂಡಿದ್ರೆ ಈ ಕಡೆ ಹಿಂಗೆ ಫೀಲ್ ಆಗ್ತಿದೆ ನನಗೆ, ಅಷ್ಟು ವಿಂಡ್ ಇದೆ ಆಚೆ. ನಮ್ಮದು ಮೊದಲನೇ ಸ್ಟಾಪು ಆ್ಯಕ್ಚುಲಿ ಗ್ರೀನ್ವುಡ್ ಧಾಬಾನ್ ಅಂತೆ. ಏನಕ್ಕಂದರೆ ಎಕ್ಸ್ಪ್ರೆಸ್ ವೇ ಹತ್ತಿದಲ್ಲ, ಎಕ್ಸ್ಪ್ರೆಸ್ ಅಲ್ಲಿ ಯಾವುದೇ ಥರ ಒಂದು ಈಟ್ಔಟ್ಸ್ ಇರಲಿಲ್ಲ. ಸೊ ಫೈನಲಿ ಇದು ಯಾವುದೋ ಪಂಜಾಬ್ ಎಂಟರ್ ಆಗಿದ್ದೀವಿ. ಹರಿಯಾಣ ಕ್ರಾಸ್ ಮಾಡ್ಕೊಂಡು ಪಂಜಾಬಿಗೆ ಬಂದಿದ್ವಿ. ಪಂಜಾಬಲ್ಲಿ ಇಲ್ಲಿ ಗ್ರೀನ್ವುಡ್ ಧಾಬಾ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಆಲ್ಮೋಸ್ಟ್ 10:30 ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಭಾಳ ಬ್ರೇಕ್ಫಾಸ್ಟ್, ಸ್ವೀಟ್ ಲಸ್ಸಿ, ಚೋಲೆ ಭಟೂರೆ, ಪ್ರಾಪರ್ ಟಿಪಿಕಲ್ ಪಂಜಾಬ್ ಬ್ರೇಕ್ಫಾಸ್ಟು, ನಾರ್ತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಗೈಸ್. ವಾವ್ ಚೋಲೆ ಭಟೂರೆ ಇದು ಟೇಸ್ಟು ಈ ಥರ ಇರುತ್ತೆ. ನಮ್ಮ ಮೊದಲನೇ ಬಾರಿ ಇಷ್ಟು ಸಕ್ಕ ಟೇಸ್ಟ್ ಆಗಿತ್ತು ಗೈಸ್, ಸೂಪರ್ ಆಗಿತ್ತು. ಲಸ್ಸಿನೂ ಸೂಪರ್ ಆಗಿತ್ತು. ಸೊ ನಮ್ಮ ಮೊದಲನೇ ಸ್ಟಾಪ್ ಆಯಿತು. ಸೊ ಮೋಸ್ಟ್ಲಿ ನಾವು ಲಂಚಿಗೆ ನಿಲ್ಲಿಸಲ್ಲ, ಏನಕ್ಕಂದರೆ ಶ್ರೀನಗರ್ಗೆ ಆಲ್ರೆಡಿ ಅರೌಂಡ್ 12-13 ಅವರ್ಸ್ ತೋರಿಸ್ತಿದೆ. ಡಿಸ್ಟೆನ್ಸ್ ಕಡಿಮೆ, ಬಟ್ ಏನಂದರೆ ಒಂದು ಟೈಮ್ ಜಮ್ಮು ಕಾಶ್ಮೀರ ಎಂಟರ್ ಆದರೆ ಘಾಟ್ ಸೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಆನ್ ದ ವೇ ಬೇರೆ ಏನಾದರೂ ಜಸ್ಟ್ ಪಿಟ್ ಸ್ಟಾಪ್ಸ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತಿರೋಣ. ಮೇ ಬಿ ಕಾಫಿ ಟೀ ಬ್ರೇಕ್ ಮಾತ್ರ ಕೊಡೋಣ. ಸೊ ಶ್ರೀನಗರ್ ರೀಚ್ ಆದಮೇಲೆ ಲದಾಖ್ ಎಂಟ್ರಿ ಆಗೋದಕ್ಕೆ 1 ವೇ ಟ್ರಾಫಿಕ್ ಮಾಡಿದಾರಂತೆ. ಸೊ 1 ವೇ ಟ್ರಾಫಿಕ್ ಅಂದರೆ ಇವತ್ತು ಶ್ರೀನಗರಿಂದ ಲೇ ಕಡೆ ಬಿಡ್ತಿರ್ತಾರೆ, ನಾಳೆ ಲೇ ಕಡೆಯಿಂದ ಶ್ರೀನಗರ್ ಕಡೆ ಬಿಡ್ತಾರೆ, ಮತ್ತೆ ನಾಳಿದ್ದು ಶ್ರೀನಗರಿಂದ ಲೇ ಕಡೆ ಬಿಡ್ತಾರೆ. ಸೊ ನಾಳೆ ಏನಾದರೂ ನಾವು ಬೇಗ ಹೋದ್ವಿ ಶ್ರೀನಗರ್ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಇನ್ನೂ ಮತ್ತೊಂದು ಸರಿ ಅಲ್ಲಿ ಏನಂತಾರೆ ಪೊಲೀಸ್ ಚೆಕ್ ಪೋಸ್ಟ್ ಏನಿರುತ್ತೋ ಅವ್ರು ಕಾಲ್ ಮಾಡಿ ಒಂದ್ಸರಿ ತಿಳ್ಕೊಳ್ಳೋಣ ಯಾವ ಕಡೆ ಬಿಡ್ತಿದ್ದಾರೆ ಅಂತ. ಅದನ್ನ ತಿಳ್ಕೊಂಡು ಪ್ಲ್ಯಾನ್ ಮಾಡ್ಕೊತೀವಿ ಟ್ರಿಪ್ನ. ಸೊ ಮಾರುತಿ ಸುಜುಕಿ ಶೋರೂಮ್ ಸರ್ವಿಸ್ ಸೆಂಟ್ರ್, ಆ್ಯಕ್ಚುಲಿ ಮಾರುತಿ ಸುಜುಕಿ ಸರ್ವಿಸ್ ಸೆಂಟ್ರು. ಏರ್ ಫಿಲ್ಟ್ರು ಆಮೇಲೆ AC ಏರ್ ಫಿಲ್ಟರ್ ಎಲ್ಲನೂ ಸ್ವಲ್ಪ ಏರ್ ಬಿಡಿಸಿದ್ರೆ ನೀಟ್ ಆಗುತ್ತಲ್ಲ ನೋಡಿ. ಇವಾಗ ಫ್ರೆಶ್ ಆಗಿರುತ್ತೆ, ಯಾಕೆಂದರೆ ನಮಗೆ ಡಸ್ಟಲ್ಲಿ ಬಂದಿರ್ತೀವಲ್ಲ, ಕ್ಲಾಗ್ ಆಗಿರುತ್ತೆ ಫಿಲ್ಟರ್ಸು. ಸೊ ಇದರ ಫಿಲ್ಟರ್ ರೀಪ್ಲೇಸ್ ಮಾಡಬೇಕು ಅಟ್ಲೀಸ್ಟ್, ಇಲ್ಲಾಂದರೆ ಏರ್ ಓಡಿಸಿ ಕ್ಲೀನ್ ಮಾಡಿಸ್ಬೇಕು. ಸೊ ಅದಕ್ಕೆ ಇಲ್ಲಿ ಕ್ಲೀನ್ ಮಾಡಿಸ್ತೀವಿ. ಯಾಕೆಂದರೆ ಇದಾದಮೇಲೆ ಕಾಶ್ಮೀರ ಎಲ್ಲ ಹೋದ್ಮೇಲೆ ಅಲ್ಲಿ ಇದು ಡಸ್ಟು ಜಾಸ್ತಿ ಇರುತ್ತೆ. ಸೊ ಡಸ್ಟು ಜಾಸ್ತಿ ಇರುತ್ತೆ. ಆಮೇಲೆ ಹೋಗೋದಲ್ಲಿ ನಮ್ಗೆ ಏನು ಇರೋದು ಅಲ್ಲಿ ಜನರು ಇರೋಲ್ಲ, ವರ್ಕ್ಶಾಪ್ಸ್ ಇರೋಲ್ಲ. ಸೊ ಬೆಟರ್ ಸಿಕ್ಕಿರೋ ಜಾಗನಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗೋದು ಬೆಟರು. ಸರಿ, ಪಂಜಾಬಲ್ಲೆಲ್ಲ ಇದೊಂದು ಕ್ರೇಜ್ ಇದೆ ಅಲ್ಲ, ಕಾರ್ಗಳು ಮೇಲಕ್ಕೆ ಇರಬೇಕು, ದೊಡ್ಡ ವೀಲ್ಸ್ ಇರಬೇಕು ಅಂತ. ಡಿಸೈರ್ನ ನೋಡಿ ಯಾವ ಥರ ಎತ್ಸವ್ರೆ. ಹೆವಿ ಹೈಟ್ ಇದೆ, ಹೆವಿ ಹೈಟು. ವೀಲ್ ನೋಡಿ, ವೀಲು ಬಫರ್ ಹಾಕ್ಸಿ ಇನ್ನೂ ಹೈಟ್ ಮಾಡವ್ರೆ. ಈ ಗ್ರೌಂಡ್ ಕ್ಲಿಯರೆನ್ಸ್ ಇದು S-Cross ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಗೈಸ್ ನೋಡಿ. S-Cross ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಇರೋದು. ಆ ಥರ ಮಾಡ್ಸೋರೆ ಸ್ವಿಫ್ಟ್ ಡಿಸೈರ್. ಬಟ್ ಬ್ಲ್ಯಾಕ್ ಕಲರ್ ಅಲ್ಲ, ಸೂಪರ್ ಆಗಿದೆ ನೋಡೋಕ್ಕೆ. ಮತ್ತೆ ಇನ್ನೊಂದು ದೊಡ್ಡ ವೀಲ್ ತಾರ್ ನೋಡಿ ಆ ಥರ ವೀಲ್ಸ್ ಹಾಕ್ಸೋರೆ. ಬಟ್ ಏನು ಅಂದರೆ ಈ ನಡುವೆ ಪಂಜಾಬಲ್ಲಿ ಕಡಿಮೆ ಆಗಿದೆ, RTO ಎಲ್ಲ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ ಗೊತ್ತಾ, ಅದಕ್ಕೆ ಅದು ಕಡಿಮೆ ಮಾಡ್ಕೊಂಡ್ಬಿಟ್ಟವ್ರೆ. ಬಟ್ ಇಲ್ಲಾಂದರೆ ಎಲ್ಲ ಕಾರ್ಗಳು ಅಷ್ಟೇ, ಇನ್ನೂ ಹೋಗ್ತಾ ದೊಡ್ಡ ಆಚೆ ತರಿಸ್ಬಿಟ್ಟಿರ್ತಾರೆ. ತೋರಿಸ್ತೀನಿ ಬನ್ನಿ. ಈಸಿಲಿ ನೀರು ನಿಂತಿದೆ, ಇಷ್ಟೊಂತಿದೀವ. ಗೌತಮ್ ರಿಸ್ಕ್ ಏನೋ ಏನಂತೀರಾ? ಓಹ್ ಮೈ ಗಾಡ್, ಬೇಜನ್ ಡಿಪ್ ಇದೆ ಇಲ್ಲಿ. ಸ್ಲೋನೇ ಅಲ್ಲ, ಸ್ಲೋನೇ. ಯು ಶುಡ್ ಆಲ್ವೇಸ್ ಕೀಪ್ ದ ಆಕ್ಸಿಲರೇಟರ್ ಆನ್ ಇದು. ನಾವು ಇವಾಗ ಜಮ್ಮು ಎಂಟರ್ ಆಗ್ತೀವಿ. ಜಮ್ಮು ಎಂಟರ್ ಆದ್ಮೇಲೆ ಇದಿರಲ್ಲ, ಬಟ್ ನೀವು ಅಲ್ಲಿ ನೋಡ್ಬೋದು ಬ್ಲ್ಯಾಕ್ ಲೈನ್ ನಿಮ್ಗೆ ಏನು ಕಾಣಿಸ್ತಿದೆ ಇಲ್ಲಿ. ಈ ಬ್ಲ್ಯಾಕ್ ಲೈನು, ಈ ಲೈನ್ ಇಲ್ಲಿದೆ ನೋಡಿ, ಇದು ಫುಲ್ ಪಾಕಿಸ್ತಾನ್ ಬಾರ್ಡರ್ ಗೈಸ್. ನಾವಿಲ್ಲಿದ್ದೀವಿ ನೋಡಿ, ಇದು ಪಾಕಿಸ್ತಾನ. ಎಷ್ಟು ಹತ್ರಕ್ಕೆ ಹೋಗ್ತಿದ್ದೀವಿ ನೋಡಿ, ಇಲ್ಲಿ ಈ ಸ್ಪಾಟಲ್ಲಿ ಇನ್ನೂ ಹತ್ರಕ್ಕೆ ಬರ್ತೀವಿ. ಸೊ ಇದೆಲ್ಲ ಪಾಕಿಸ್ತಾನ. ಸೂಪರ್ ಅಲ್ಲ? ವಾವ್. ಹಂಗೆ ಆದರೆ
ಚೈನಾ ಬಾರ್ಡರ್ ಟಚ್ ಮಾಡ್ಬಿಟ್ಟು ಬರೋಣ. ವಾವ್, ಫೈನಲಿ ಗೈಸ್, ಜಮ್ಮು ಆ್ಯಂಡ್ ಕಾಶ್ಮೀರ್. ಕಮಾನ್, ಲೆಟ್ಸ್ ಗೋ ಹೋಗೋಣ. ಇಸ್ಕೊಂಡ್ಬಿಟ್ಟು ಒಂದು ಅದೇ ಸಿಮ್ನ 2 ಫೋನಲ್ಲಿ ಒಂದೇ ನನ್ನ ಫೋನ್ಗೆ ಹಾಕೊಂಡ್ಬಿಡೋಣ. ನನ್ನ ಫೋನ್ಗೆ ಹಾಕ್ಕೊಂಡು ಫೋನ್ ಬಂದರೆ ಇಬ್ಬರು ಇದರಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ. ಯಾಕೆ 2 ಸಿಮ್ ವೇಸ್ಟು. ನಿಮ್ಗೆ ಹೇಳ್ತಿದ್ದಂಗೆ ಇಲ್ಲಿ ಸಿಮ್ ಕಾರ್ಡ್ ನಮ್ಮಿರೋ ಎಕ್ಸಿಸ್ಟಿಂಗ್ ಸಿಮ್ ಕಾರ್ಡ್ ವರ್ಕ್ ಆಗಲ್ಲ. ಇದರ್ ನಿಮ್ಮ ಹತ್ರ ಏರ್ಟೆಲ್ ಪೋಸ್ಟ್ಪೇಡು ಬೆಂಗಳೂರಿಂದಾನೇ ಇತ್ತು ಅಂದರೆ ಆ ಸಿಮ್ ಕಾರ್ಡ್ ಇಲ್ಲಿ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಸಿಮ್ ಕಾರ್ಡ್ ಅಂಗಡಿಗೆ ಬಂದಿದ್ದೀವಿ. ಫಸ್ಟ್ ಒಂದು ಸಿಮ್ ಕಾರ್ಡ್ ಇಸ್ಕೊಂಬಿಡೋಣ, ಇಲ್ಲಾಂದರೆ ನೆಟ್ವರ್ಕ್ ಇರೋಲ್ಲ. ಆಮೇಲೆ ನೆಟ್ವರ್ಕ್ ಇಲ್ಲ, ಏನೂ ಮಾಡೋಕ್ಕೂ ಆಗಲ್ಲ, ತಲೆನೋವು. ಅದಕ್ಕೆ ಫಸ್ಟು ಏನಿಲ್ಲ, ಜಮ್ಮು ಕಾಶ್ಮೀರ ಬಾರ್ಡ್ರ್ ಎಂಟ್ರ್ ಆಗಿದ ತಕ್ಷಣ ನೆಟ್ವರ್ಕ್ ಹೋಗ್ಬಿಡುತ್ತೆ. ಏನಕ್ಕಂದರೆ ಇದನ್ನ ಬಂದು ಸ್ಪೆಷಲ್ ಝೋನ್ ಅಂತಾರಲ್ಲ. ಸೊ ಇಲ್ಲಿರೋ ಸಿಮ್ಮು ನಾವು ಏನಾದರೂ ಇಲ್ಲಿ ಒಂದು ಸಿಮ್ ಇಸ್ಕೊಂಡು ಒಂದು 10 ದಿನ 15 ದಿವಸ ವರ್ಕ್ ಯೂಸೇ ಮಾಡಿಲ್ಲ ಅಂದರೆ ಆ ಸಿಮ್ಮು ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಆ ನಂಬರ್ ನಿಮ್ಮದು ಡಿಸ್ಕನೆಕ್ಟ್ ಆಗಿಬಿಟ್ಟು ಇನ್ನೊಬ್ರಿಗೆ ಹೋಗ್ಬಿಟ್ಟು ಅಲಾಟ್ ಆಗಿಬಿಡುತ್ತೆ ಆ ನಂಬರು. ಸೊ ಆ ಥರ ಇರುತ್ತೆ ಇಲ್ಲಿ. ಸೊ ಇಲ್ಲೊಂದು ಫಸ್ಟು ಸಿಮ್ ಇಸ್ಕೊಂಡು ಆ ಸಿಮ್ನ ಮೊಬೈಲ್ಗೆ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಜೈಲು ಪೋಸ್ ಮಾಡ್ತಿದ್ದಾರೆ. ಕೈದಿ ನಂಬರ್ 1. ಗೈಸ್, ನಾವು ಲೇವ್ ಎಂಟ್ರಿ ಕೊಡುವಾಗ ಒಂದು ಎನ್ವೈರ್ಮೆಂಟಲ್ ಫೀಸ್ ಪೇ ಮಾಡಬೇಕು. ಸೊ ನೋಡಿ, ಪೇ ಮಾಡಿದ್ದೀವಿ. ಇವಾಗ ನಮಗೆ ಇದು ಪರ್ಮಿಷನ್ ಬಂದಿದೆ. May 6th May 19th ಎಂಟ್ರಿ, ಅಂದರೆ ನಾನು ರಫ್ಲಿ ಡೇಟ್ಸ್ ಕೊಟ್ಟಿರೋದು. ಬಟ್ May 6th ಎಸ್ ವಿ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಲದಾಖ್. ಸೊ ಈ ಥರ ನಾವು ಹಿಂಗೆ ಪರ್ಮಿಟ್ ಇಸ್ಕೊಬೇಕು. ಸೊ ನೀವು ಏನಾದರೂ ಲದಾಖೆಲ್ಲ ಹೋಗಂಗಿದ್ರೆ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಪರ್ಮಿಟ್ ಎಲ್ಲ ಕ್ಲಿಯರಾಗೆ ಎಕ್ಸಾಕ್ಟ್ ಡೇಟ್ಸಲ್ಲಿ ಈಸ್ಕೊಂಡು ಹೋಗಿರಿ. ಓಕೆ, ಇದು ನನಗೆ ಆ್ಯಕ್ಚುಲಿ ಇಬ್ಬರಿಗೂ ಸೇರಿ 800 rupees ಆಯಿತು ಗೈಸ್. Day 3ಗೆ ಇವತ್ತೇ ಪೆಟ್ರೋಲ್ ಹಾಕ್ಸ್ತಿರೋದು. ಸೊ ಇಲ್ಲಿ ಡೀಸೆಲ್ ರೇಟ್ ನೋಡಿ, ಇಲ್ಲಿ 86.41 ಇವತ್ತು ಡೀಸೆಲ್ಲು. ಭಯ ಫುಲ್ ಟ್ಯಾಂಕ್ ಕರ್ದು ಫುಲ್ ಮಾಡಿಸ್ಕೊಂಬಿಡೋಣ. ನಾವು ಯಾವಾಗಲೂ ನಿಲ್ಸ್ದಾಗೆಲ್ಲ ಫುಲ್ಲೇ ಮಾಡೋದು ನಾವು. ಬೆಂಗಳೂರಿಂದ ಬಂದಾಗೆ ಇದು ಜಾಗ್ರಿ ಫಿಲ್ಟರ್ ಕಾಫಿ ಡಿಕಾಷನ್ ಇಸ್ಕೊಂಬಂದ್ಬಿಡಿ. ಯಾಕಂದರೆ ಇದೆಲ್ಲ ಸಿಗೋಲ್ಲ ಗೈಸ್. ಇದೆಲ್ಲ ಲಿಟ್ರಲಿ ನಿಮಗೆ ಹೇಳಬೇಕು ಅಂದರೆ ಫಿಲ್ಟರ್ ಕಾಫಿ ಆಫ್ಟರ್ ಕರ್ನಾಟಕ, ನಿಮಗೆ ಫಿಲ್ಟರ್ ಕಾಫಿ ಕರ್ನಾಟಕ ನಾರ್ತ್ ಕರ್ನಾಟಕ ಬಂದ್ಬಿಟ್ರು ಅಷ್ಟೇ ನಿಮಗೆ ಫಿಲ್ಟರ್ ಕಾಫಿ ಸಿಗೋದೇ ಅಪರೂಪ. ಸೊ ಅದಕ್ಕೆ ಇಂಥ ಡಿಕಾಷನ್ನ ಕ್ಯಾರಿ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಬೇಕೋ ಫಿಲ್ಟರ್ ಕಾಫಿ ಹಾಕ್ಕೊಂಡು ನಿದ್ದೆ ಬಂದಾಗೆಲ್ಲ ಫಿಲ್ಟರ್ ಕಾಫಿ ಮಾಡಿಕೊಂಡು ಎಲ್ಲರೂ ಬರೀ ಬಿಸಿ ಹಾಲಿಸ್ಕೊಂಡು ಫಿಲ್ಟರ್ ಕಾಫಿ ಪೌಡರ್ ಡಿಕಾಷನ್ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ತಾ ಇರೋದು. ವಾವ್, ಏನಿದು ಪನ್ನೀರ್ ಪಕೋಡನ ಸಕ್ಕತ್ತಾಗಿದೆ, ಟೇಸ್ಟಿಯಾಗಿದೆ ನೋಡೋಕ್ಕೆ. ಅದೇನದು ಚಟ್ನಿ, ಏನೋ ಡಿಫ್ರೆಂಟ್ ಗೈಸ್ ಇಲ್ಲಿ ಇರೋ ಡಿಶ್ಶು. ಸೂಪರಾ, ಗೌತಮ್ ಸೂಪರ್ ಅಂತ ಹೇಳ್ತಿದ್ದಾರೆ. ಟೇಸ್ಟ್ ಮಾಡೋಣ. ಬಟ್ ಸೀರಿಯಸ್ಲಿ ಗೈಸ್, ಪನ್ನೀರ್ ಪಕೋಡ ಅಂತೂ ಸೂಪರ್ ಆಗಿತ್ತು. ಡೆಫಿನೆಟ್ಲಿ ನೀವು ಬಂದರೆ ಅಂತೂ ಟ್ರೈ ಮಾಡಿ. ಪನ್ನೀರ್ ಪಕೋಡ ಸಕ್ಕ ಟೇಸ್ಟಿಯಾಗಿದೆ. ಅದೇನೋ ಒಂದು ಚಟ್ನಿ ಥರ ಕೊಟ್ಟರು, ಆ ಚಟ್ನಿ ಅಂತೂ ಸೂಪರ್ ಆಗಿದೆ ಸೀರಿಯಸ್ಲಿ. ವಾವ್, ಯಮ್. ಜಮ್ಮು ಕಾಶ್ಮೀರ್ ಬ್ಯೂಟಿ ಸ್ಟಾರ್ಟ್ ಆಗ್ತಿದೆ ಗೈಸ್. ನೋಡಿ, ಇದು ಟ್ರೈನ್ ಟ್ರ್ಯಾಕು. ನಾವು ಒಂದು ವ್ಯಾಲಿ ಮಧ್ಯ ಸೆಂಟ್ರಲ್ಲಿ ರಿವರ್ ನದಿ ನೋಡಿ, ಸಕ್ಕತ್ತಾಗಿದೆ. ದೂರದಿಂದ ಕಾಣಿಸಲ್ಲ, ಬಟ್ ಸೂಪರ್ ಆಗಿದೆ ಇದು ವ್ಯಾಲಿ. ಎಲಿವೇಶನ್ನು ಕೂಡ ಹಿಂಗಿದೆ, ಆಲ್ಮೋಸ್ಟ್ 30 ಡಿಗ್ರಿ ಎಲಿವೇಶನ್ ಇದೆ. ಲಿಟ್ರಲಿ ನಾವು ಒಂದು ಅಪ್ಪಿಲ್ ಕ್ಲೈಮ್ ಮಾಡಿದಾಗ ಫೀಲ್ ಆಗ್ತಿಲ್ಲ, ಬಟ್ ಲಿಟ್ರಲಿ ಹೈ ಇದೆ. ಸೊ ಬ್ಯೂಟಿ ಸ್ಟಾರ್ಟ್ ಆಗ್ತಿದೆ. ಕಾಶ್ಮೀರ್ ಅಂತೂ ರೀಚ್ ಆದಮೇಲೆ, ಪ್ಲಸ್ ಇವಾಗ ಏನು ಗೊತ್ತಾ, ಹೋಗ್ತಾ ದಾರಿಯಲ್ಲಿ ತುಂಬ ಟನಲ್ಸ್ ಬರ್ತವೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ನಿಯರ್ಲಿ ನನಗೆ ಒಂದು 4 to 5 ಟನಲ್ಸ್ ಬಂದಿತ್ತು. ಸೊ ಇನ್ನೂ ಆ ಟನಲ್ಸ್ ರೀಚ್ ಆಗಿಲ್ಲ. ಆ ಟನಲ್ಸ್ ರೀಚ್ ಆಗ್ತಿದ್ದಂಗೆ ನಿಮ್ಗೆ ಒಂದೊಂದು ಟನಲ್ಲು ಕೌಂಟ್ ಮಾಡಿ ಅದು ಟೋಟಲ್ ಕಿಲೋಮೀಟರ್ಸ್ ಎಷ್ಟಿದೆ, ಲೆಂತ್ ಎಷ್ಟಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಬಂದು ನೋಡ್ಕೊಳ್ಳಿ, ಮೊದಲನೇ ಟನಲ್ಲು. ಇನ್ನೂ ತುಂಬ ಟನಲ್ಸ್ ಬರ್ತಾವೆ. ವೆಯ್ಟ್ ಮಾಡ್ತಾ ಇರಿ, ಒಂದೊಂದು ಕೌಂಟ್ ಮಾಡ್ತಾ ಇರ್ತೀನಿ ನೋಡ್ಕೊಳ್ಳಿ. ಮೊದಲನೇದು ಫಸ್ಟ್ ಒನ್ ನಲ್ಲಿ ಎಕ್ಸಿಟ್ ಆದ್ವಿ. ನಿಯರ್ಲಿ ಎಷ್ಟು ಕಿಲೋಮೀಟರ್ಸ್ ಗೊತ್ತಾ? ಒಂದು 10 ಕಿಲೋಮೀಟರ್ಸ್ ಬಂದಿದ್ದೀವಾ? 10 above ಕಿಲೋಮೀಟರ್ಸು ಬರೀ ಟನಲ್ಲು. ಸೂಪರ್ ಆಗಿತ್ತು, ಸೂಪರ್. ಲಾಂಗೆಸ್ಟ್ ಈಸಿಲಿ ಈ ಟನಲಿಂದ ಅರೌಂಡ್ 1 to 2 hours ಟ್ರಾವೆಲ್ ಟೈಮ್. ಲಿಟ್ರಲಿ 1 to 2 hours, 2 hours ಇರಬೇಕು. 2 hours ಟ್ರಾವೆಲ್ ಟೈಮ್ ಕಟ್ ಆಗಿರುತ್ತೆ ಗೊತ್ತಾ ಗೈಸ್. ಟನಲ್ 2 ಹಾರ್ಡ್ಲಿ. ಬಟ್ ಇಲ್ಲೇನಂದ್ರೆ ಇದು 1 way. ಅದು ಲಾಸ್ಟ್ ಟನಲ್, ಪ್ರೀವಿಯಸ್ ಟನಲ್ 2 way ಇತ್ತು, ಇದು 1 way. ಇದು ಮೂರನೇ ಟನಲ್ ಗೈಸ್, ಮೂರನೇ ಟನಲ್. ಟನಲ್ 4
4th ಲೆಕ್ಕ ಇಟ್ಕೊಳ್ಳಿ, 4th ಟನಲ್ ಇವಾಗ. ಗೈಸ್, ಜಮ್ಮು ಶ್ರೀನಗರ್ ದಾರಿಯಲ್ಲಿದು. ಶ್ರೀನಗರ್ ಇನ್ನೊಂದು 80 ಕಿಲೋಮೀಟರ್ಸ್ ಇದೆ. ಬಟ್ ಏನು ಗೊತ್ತಾ, ಆಲ್ರೆಡಿ 10:30 ಆಗಿತ್ತು. ಶ್ರೀನಗರ್ವರೆಗೂ ಹೋಗಿ ರೂಮ್ ಹುಡುಕಿ ಉಳ್ಕೊಳೋದಕ್ಕೆ ಪೇಷನ್ಸ್ ಇರಲಿಲ್ಲ. ಸೊ ಇಲ್ಲೇ ಯಾವುದೋ ಒಂದು ಬನ್ನಿವಾಲ್ ಪ್ಯಾರಡೈಸ್ ಅಂತಿತ್ತು. ಸೊ ಇಲ್ಲೇ ಹೈವೇದಲ್ಲಿ ಸ್ಟಾಪ್ ಮಾಡಿದ್ದೀವಿ. ರೂಮ್ ಚೆನ್ನಾಗಿತ್ತು ಅಂದರೆ ಇಲ್ಲೇ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಒಳ್ಳೆ ನಿದ್ದೆ ಜೊತೆ ಶ್ರೀನಗರ್ಗೆ ಹೋಗೋಣ. ಶ್ರೀನಗರ್ಗೆ ಹೋದ್ಮೇಲೆ ನಿಮಗೆಲ್ಲ ಒಂದೊಂದನ್ನು ತೋರಿಸ್ಕೊಡ್ತೀನಿ. ಸೊ ನಾಳೆ ದಿನ ಬ್ಲಾಗ್ ಫಸ್ಟ್ ಸೀರೀಸ್ ಆಗುತ್ತೆ. ಫಸ್ಟ್ ಸೀರೀಸ್ ಆದಮೇಲೆ ಅದಾದಮೇಲೆ ಮತ್ತೆ ಎಪಿಸೋಡ್ 2, ಎಪಿಸೋಡ್ 3 ಆ ಥರ ಕಂಟಿನ್ಯೂ ಮಾಡೋಣ. ಬಟ್ ನೋಡೋಣ ಇರಿ. ಫಸ್ಟು ನಮ್ಮ ಗೌತಮ್ ಮೇಲ್ಗೆ ಹೋಗೋರೆ ರೂಮ್ ನೋಡ್ಕೊಂಬರೋದಕ್ಕೆ. ಸೊ ಹೋಪ್ಫುಲಿ ಚೆನ್ನಾಗಿದೆ ಅಂದ್ಕೊತೀನಿ. ಹೋಪಿಂಗ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆನಾ? ರೂಮ್ ಚೆನ್ನಾಗಿದಾ? ಮ್ಯಾನೇಜ್ ಮಾಡ್ಬೋದಾ? ಹೀಟ್ರ್ ಇಲ್ವಾ? ಹೀಟ್ರಲ್ಲ ಇಲ್ಲ. ಹೌದಾ? ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ. ಶ್ರೀನಗರ್ಗಂತೂ ಹೋಗ್ಬಿಟ್ಟಿದ್ರೆ ಇನ್ನೂ ಚಳಿ ಆಗೋದೇನೋ. ಬಟ್ ಪರವಾಗಿಲ್ಲ. ಸರ್ಪ್ರೈಸ್, ಕರ್ನಾಟಕ ಗಾಡಿ ಅಂತಿದೆ ನೋಡಿ. ಎಲ್ಲಿ ಇಲ್ಲಿ ಕರ್ನಾಟಕ ಗಾಡಿ ಇದಾ? ಎಲ್ಲಿ? DST ಅಂತಿದೆ ನೋಡಿ. ಟ್ರಕ್. ಸೊ ಇವರೇ ಅಲ್ಲಿ ಮೇಲ್ಗಡೆ ಸಿಕ್ಕಿದ್ದು. ಹೌದಾ? ಸರ್ಪ್ರೈಸ್ ಏನಂದ್ರೆ ದೇ ಹ್ಯಾವ್ ನ್ಯೂ ರಾಯಲ್ ಎನ್ಫೀಲ್ಡ್ ಅಂಡ್ KTM ಬೈಕ್ಸ್ ಇನ್ ಇಟ್. ಲೇ ಅಲ್ಲಿ ಲದಾಖ್ ಅಲ್ಲಿ ಇವೆಂಟ್ ತಗೊಂಡ್ ಹೋಗ್ತಾ ಇದಾರಂತೆ. ಓ ಮೈ ಗಾಡ್, ಮತ್ ಮಜಾ ಇರುತ್ತೆ. ಏನ್ ನಮ್ಮನ್ನ ಇನ್ವೈಟ್ ಮಾಡಿಲ್ವಾ ಇವೆಂಟ್ಗೆ? ಬೆಳಗ್ಗೆ ಓಪನ್ ಮಾಡಿಸ್ಬಿಟ್ಟು ಏನಿದೆ ಅಂತ ಕಂಟೆಂಟ್ ನೋಡ್ಬೇಡ. ದನ್ ಚೆಕ್ ಮಾಡ್ಬಿಟ್ಟು ನಿಮ್ಗೂ ತೋರಿಸ್ಕೊಡ್ತೀನಿ. ಎಕ್ಸೈಟಿಂಗ್. ಡಿನ್ನರು ಮಟನ್ ಕೋಫ್ತಾ ಆ್ಯಂಡ್ ರೋಟಿ ಸಾಕು. ಏನು ಗೊತ್ತಾ, ನಿನ್ನೆ ಶನಿವಾರ, ಇವತ್ತು ಭಾನುವಾರ, ನಾಳೆ ಸೋಮವಾರ. ಬರೀ ಭಾನುವಾರ ತಿನ್ನೋದು. ನಿನ್ನೆನೂ ನಾನ್ ವೆಜ್ ತಿಂದಿಲ್ಲ, ನಾಳೆನೂ ತಿನ್ನಲ್ಲ. ಸೊ ಇವತ್ತು ಫುಲ್ ಡೇ ತಿಂದಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ನಾನ್ ವೆಜ್ ಮೀಲ್. ಸೊ ಚೆನ್ನಾಗಿದೆ ಅಂದ್ಕೊತೀನಿ. ಲೆಟ್ಸ್ ಟ್ರೈ. ಗೈಸ್, ಫೈನಲಿ ಡೇ 4 ಮಾರ್ನಿಂಗ್. ಒಂದು 7 ಗಂಟೆ. ಸಕ್ಕತ್ತಾಗಿದೆ. ಸೀನರಿನೂ ವೆದರ್ನು ಚಳಿ ಆಗ್ತಿದೆ ಅದೊಂದು. ಬಟ್ ಸೀನರಿ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ. ವಾವ್, ಇದು ನಮ್ಮ ಕಾರು. ಮೌಂಟೇನ್ಸು. ಎಷ್ಟು ದಿನ ವೆಯ್ಟ್ ಮಾಡಿದ್ದೀವಿ ಅಂತ ವ್ಯೂಗೆ. ಸೊ 4th ಡೇ ಈ ವ್ಯೂ ಸಿಕ್ಕಿದೆ. ಇಲ್ಲೇ ಚಳಿ ಆಗ್ತಿದೆ ಅಂದರೆ ಮೇಲೆ ಶ್ರೀನಗರ ಹೋದಕ್ಕೆ ಸೂಪರಾಗಿರುತ್ತೆ. ಜಸ್ಟ್ ವೆಯ್ಟಿಂಗ್. ಶ್ರೀನಗರ್ಗೆ ಇವತ್ತು ಪ್ಲ್ಯಾನ್ ಏನು ಅಂದರೆ, ಇವತ್ತು 1 ವೇ ಟ್ರಾಫಿಕ್ ಅಂತೆ. ಸೊ ಶ್ರೀನಗರಿಂದ ಲೇಯಿಂದ ಶ್ರೀನಗರ್ ಸೈಡ್ ಬಿಡ್ತಾರೆ. ಸೊ ಹಂಗಂದರೆ ನಾವು ಇವತ್ತು ಹೋಗೋಕ್ಕಾಗಲ್ಲ. ಹೋದ್ರೂ ನಾಳೆನೇ ಹೋಗಬೇಕು. ನಾಳೆ ಶ್ರೀನಗರಿಂದ ಲೇಗ್ ಬಿಡ್ತಾರೆ. ಗೈಸ್, ಸೊ ನಿನ್ನೆಯಿಂದ ಇದು 5th ಟನಲ್ಲು. 5th ಟನಲ್ಗೆ ಎಂಟ್ರಿ ಕೊಡ್ತೀವಿ. ಹೆಂಗಿರ್ತೀವಿ ನೋಡಿ. ಬ್ರೇಕ್ಫಾಸ್ಟ್ ಟೈಮ್ ಕಾಶ್ಮೀರಲ್ಲಿ. ಇದೊಂದೇ ಸ್ಪಾಟ್ ಇದ್ದಿದ್ದು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಹೋಗೋಣ. ಓಕೆ. ಸೊ ಫೈನಲಿ ವೆಲ್ಕಮ್ ಟು ಪಹಲ್ಗಾಮ್, ದ ವ್ಯಾಲಿ ಆಫ್ ಶೆಪರ್ಡ್ಸ್. ನೋಡಿ ಎಂಟರ್ ಆಗ್ತಿದ್ದೀವಿ. ಪಹಲ್ಗಾಮ್ ತುಂಬ ಫೇಮಸ್ ನೇಮ್. ಸೀರಿಯಸ್ಲಿ ಇಂಥ ವ್ಯೂಗೆ ಎಷ್ಟು ವೆಯ್ಟ್ ಮಾಡಿದ್ದೆ ನಾನು. ಹೆಂಗಿದೆ ಗೈಸ್ ನೋಡಿ. ಓ ಮೈ ಗಾಡ್, ಚೆಕ್ ದಿಸ್ ಔಟ್. ವಾವ್. ಫೋಟೋಗ್ರಾಫರ್ ಅಂತೂ ಅಲ್ಲಲ್ಲಿ ನಿಲ್ಲಿಸಿ ಫೋಟೋ ತೊಗೊತವ್ರೆ. ವ್ಯೂ ಹೆಂಗಿದೆ. ಪಹಲ್ಗಾಮಲ್ಲಿ ಒಂದು ಬೇಟಾ ವ್ಯಾಲಿ ಅಂತ ಇಲ್ಲಿ ಬಂದಿದ್ದೀವಿ. ವ್ಯೂ ನೋಡಿಕೊಳ್ಳಿ ಯಾವ ಥರ ಇದೆ ಅಂತ. ಇದಂಗೆ ಬೇಟಾ ವ್ಯಾಲಿ ಇದೇ ಇವಾಗ ನೋಡೋಕೆ ಹೋಗ್ತಿರೋದು ನಾವು. ಇವುಗಳನ್ನ ನೋಡಿ ಫೋಟೋ ಶೂಟ್ಗೆ ಏನೇನು ಮಾಡ್ತಾವ್ರೆ. ನಿಲ್ಲಿಸ್ಬಿಟ್ಟು ಗೈಸ್ ಅದು ನಿಜ. ಅದೇನು ಡಮ್ಮಿ ಅಲ್ಲ, ಅದು ನಿಜ. ಅದು ನೀವು ಡಮ್ಮಿ ಅಂದ್ಕೊಂಡ್ಬಿಟ್ಟಿದ್ದೀರೇನೋ. ನೋಡಿ ಹೆಂಗೆ ನಿಂತವೆ. ಜಸ್ಟ್ ಫೋಟೋ ಶೂಟ್ಗೆ ಅಷ್ಟೇ. ಇದೆಲ್ಲ ಅವ್ರು ದುಡ್ಡು ಮಾಡ್ಕೊತಾರೆ ಇದರಲ್ಲಿ. ವಾವ್. ಯಾರೋ ಗೈಡ್ ಬಂದ್ಬಿಟ್ಟು ಗೋಡೆ ಹತ್ತಿ ಅಂತ ಫೋರ್ಸ್ ಮಾಡ್ತಾವ್ರೆ. ಸರಿ, ಹೆಂಗೋ ಗೋಡೆ ಹತ್ತೆ ಹೋಗೋಣ.
ಥೂ वापस ಅದೇ ಅದೇ इनके पास ಕುದುರೆ ಹತ್ತಿ ಅಂತ ಹೇಳ್ತಿದ್ದಾರೆ, ಗೋಡೆ ಅಲ್ಲ, ಸಾರಿ ಮಿಸ್ಟೇಕು ಆಗುತ್ತೆ ಅಂತ, ಜೆನ್ಯೂನ್ ಮಿಸ್ಟೇಕ್ಸ್ ಆಗುತ್ತೆ ಗೈಸ್. ಅದೇ ಕುದುರೆ ಹತ್ಕೊಂಡು ಹೋಗೋಣ ನೋಡಿ ಇಲ್ಲಿದೆ ಗೈಸ್. ಎಷ್ಟು ಈಗ ಗೋಡೆದಲ್ಲಿ ಕೂತಿದ್ರು, ಭಯ ಆಗ್ತಿದೆ. ಹಾ ಬಸ್ ಭಯ ಆಗ್ತಿದೆ. ಗೊತ್ತಮ್ಮ, ಭಯ ಪಡ್ಬೇಡ ಆಯ್ತಾ. ಓ ಅಬ್ಬ ಸಾಕಾಗಿದೆ. ಏನಿದು ಆಫ್ ರೋಡ್ ಮಾಡಿಸ್ತವ್ರೆ. ಅಯ್ಯೋ ಸರಿಯಾಗಿದೆ. ಹೈಟು ಲಿಟ್ರಲ್ಲಿ 45 ಡಿಗ್ರೀಸ್ ಇದೆ ಹೇಳ್ಬೇಕು ಅಂದ್ರೆ. ಗೊತ್ತಮ್ಮ, ಹಿಂಗೋಗ ಹಿಂಗೆ ಶು. अच्छा इसका सुंदर बादल. अच्छा सही है नाम. यस वाव. हाँ ಇಲ್ಲಿ ಕುದುರೆ ರೈಡು 3 ಪಾಯಿಂಟ್ ತೋರಿಸಿದ್ರು, ತುಂಬ ರೀಲ್ಸ್ ಮಾಡಿದ್ರು, ಸಕ್ಕದಾಗಿತ್ತು. ಸೊ ಈ ಸ್ಪಾಟ್ ಅಂತೂ ಡೆಫಿನೆಟ್ಲಿ ವಿಸಿಟ್ ಮಾಡಿ ನೀವು ಬಂದಾಗ ಕಾಶ್ಮೀರ್ಗೆ. ಮಿಸ್ ಮಾಡ್ಕೊಬೇಡಿ, ಸೇವ್ ಮಾಡ್ಕೊಳ್ಳಿ ಯೂಟ್ಯೂಬ್ ವಿಡಿಯೋನ. ಸೊ ನೀವು ಇದೇ ಥರ ಐತನರಿ ಫಾಲೋ ಮಾಡ್ಕೊಂಡು ನೀವು ಇದೇ ಜಾಗಕ್ಕೆ ಬಂದು ನೀವು ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಕಾರ್ ವಾಶ್ ಮಾಡಿಸ್ಕೊತೀವಿ. ಈ ಕಡೆ ಬನ್ನಿ, ಲೆಫ್ಟಿಗೆ ಬನ್ನಿ. ಹಾಂ ಬಾ ಹಾಂ, ವಿಂಡೋ ಮೇಲೆ ಕತ್ಕೋ ಗೌತಮ್. ಕಾರ್ ವಾಶ್. ಬಾ ಹಂಗೆ ಮುಂದಕ್ಕೆ ಬಾ. ಸ್ಟ್ರೈಟ್ ವಿಂಡೋ ಅಲ್ಲೊಂದು ಕಲ್ಲಿದೆ, ಇರು 1 ನಿಮಿಷ. ಇವಾಗ ಬರ್ಬೋದು ಸೀದಾ. ಅಷ್ಟೇ, ಸ್ಲೋ ಗೌತಮ್, ಸ್ಲೋ ಇರು. ನಾನು ಹೇಳ್ದಂಗೆ ಗುಲ್ಮಾರ್ಗ್, ಆನ್ ದ ವೇ ಟು ಗುಲ್ಮಾರ್ಗ್. ಇಲ್ಲಿ ಬಂದು ಫುಲ್ಲು ಸ್ನೋಫಾಲ್ ಆಗುತ್ತೆ ಕಾಶ್ಮೀರಲ್ಲಿ. ಇದೊಂದು ಟೂರಿಸ್ಟ್ ಸ್ಪಾಟು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತು ಸ್ನೋನಲ್ಲಿ ಆಟಾಡಿ ನಿಮಗೂ ತೋರಿಸ್ಕೊಟ್ಟು, ಅದಾದಮೇಲೆ ಲೇ ಲದಾಖ್ ಅಂದರೆ ಸೋನ್ಮಾರ್ಗ್ ಅಂತ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ ಹತ್ರ ಹೋಗಿ ಸ್ಟೇ ಮಾಡೋಣ, ಇಲ್ಲಾಂದರೆ ಶ್ರೀನಗರಲ್ಲಿ ಸ್ಟೇ ಮಾಡಿ ಸೋನ್ಮಾರ್ಗ್ ಹೋಗೋಣ. ನೋಡೋಣ, ಸ್ಟೇ ಟ್ಯೂನ್. ಗುಲ್ಮಾರ್ಗ್ ರೀಚ್ ಆಗಿದ್ದೀವಿ. ಅನ್ಫಾರ್ಚುನೇಟ್ಲಿ ಗುಲ್ಮಾರ್ಗ್ನಲ್ಲಿ ಸ್ನೋಫಾಲ್ ಇಲ್ಲ, ಬಟ್ ಸೀನರಿ ಅಂತೂ ಸೂಪರ್ ಆಗಿದೆ. ಸ್ವಲ್ಪ ಟೈಮಿಂಗ್ ಮಿಸ್ ಆಗೋಯ್ತು, ಲೇಟಾಗಿ ಬಂದುಬಿಟ್ಟಿದ್ದೀವಿ. ಗೊಂಡೋಲಾ ವ್ಯಾಲಿ ಅಂತಿತ್ತು, ಅಲ್ಲಿಂದ ಒಂದು ಕೇಬಲ್ ಕಾರ್ ತೊಗೊಂಡು ಸ್ನೋಫಾಲ್ ರೀಜನ್ಗೆ ಹೋಗ್ಬೇಕಾಗಿತ್ತು. ಮಿಸ್ ಆಯಿತು, ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಇನ್ಫ್ಯಾಕ್ಟ್ ಅದನ್ನ ಬಿಟ್ರೂ ತುಂಬ ಬ್ಯೂಟಿಫುಲ್ ಆಗಿದೆ ಅದು ಗುಲ್ಮಾರ್ಗು. ಇವಾಗ ಒಂದು ಯಾವುದೋ ಸ್ಟ್ರಾಬೆರಿ ವ್ಯಾಲಿ ಅಂತ ಬಂದಿದ್ದೀವಿ. ಇದನ್ನು ನೋಡಿಕೊಂಡು ಮತ್ತೆ ಶ್ರೀನಗರ್ ಹೋಗಿ ದಲ್ ಲೇಕ್ ಎಲ್ಲಾದ್ರೂ ಹೋಗ್ಬಿಟ್ಟು ಸ್ಕೂಟ್ ಹಾಕೋಣ. ಓಕೆನಾ? ಇಲ್ಲೇ ಇದೆಲ್ಲ ನೋಡಿ, ಎಂಥ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದು. ರೀಚ್ ಆಗಿದ್ದೀವಿ ದಾಲ್ ಲೇಕ್. ಏನು ಚೆನ್ನಾಗಿದೆ ನೋಡಿ, ಬ್ಯೂಟಿ. ತುಂಬ ದೊಡ್ಡದು ಗೈಸ್ ಇದು ಲೇಕು. ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮಗೆ, ಮಿಸ್ಟ್ ಥರ ಮೇಲ್ಗೆ ದೊಡ್ತಿದೆ ನೋಡಿ. ಅಲ್ಲಿ ನೋಡಿ ನಿಮಗೆ ಅದು ಕಾಣಿಸುತ್ತೆ. ಬಟ್ ಬೋಟಿಂಗು ಹೋಗ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ವ್ಯೂ ಅಂತೂ ಸೂಪರ್ ಆಗಿದೆ. ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ದೀನಿ. ವ್ಯೂ ಅಂತೂ ಸೂಪರ್ ಆಗಿದೆ. ಎಂಡಿಗೆ ಬಂದಿದೆ. ಸ್ಟೇ ನೋಡಿದ್ದೀವಿ ಒಂದು ದಾಲ್ ಲೇಕ್ ಪಕ್ಕನೇ. ಹೋಗೋಣ, ಚೆಕ್-ಇನ್ ಮಾಡ್ಕೊಂಬಿಡಿ. ಚೆಕ್-ಇನ್ ಆಗಲಿ. ಒಂದು ರೌಂಡ್ ಹಾಕ್ಕೊಂಡು ಊಟ ಮಾಡೋಕ್ಕಂತ ಬಂದ್ವಿ. ನೋಡೋಣ ಯಾವುದಾದ್ರೂ ವೆಜ್ ರೆಸ್ಟೋರೆಂಟ್, ಯಾಕೆಂದರೆ ಸೋಮವಾರ ಅಲ್ಲ, ನಾನ್ ವೆಜ್ ತಿನ್ನಲ್ಲ. ಸೊ ಬರೀ ವೆಜ್ ರೆಸ್ಟೋರೆಂಟು, ಅದಕ್ಕೆ ಹುಡುಕ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಒಂದು ವಾಕು ಆದಂಗೆ ಇರುತ್ತೆ ಅಂತ ಶ್ರೀನಗರಲ್ಲಿ ರೌಂಡ್ ಹೊಡಿತಾ ಇದ್ದೀವಿ.
ಡಿನ್ನರ್ ಆಯಿತು. ಡಿನ್ನರ್ಗೆ ಏನು ಗೊತ್ತಾ, ರಾಜ್ಮಾ ಚಾವಲ್ಲು ಇವರು ಮಸಾಲೆ ದೋಸೆ ತಿಂದರು. ಯಾವುದೋ ಒಂದು ಸೌತ್ ಇಂಡಿಯನ್ ಡೆಲ್ಲಿ ರೆಸ್ಟೋರೆಂಟ್, ಬಾಂಬೆ ಚೆನ್ನೈ ದೋಸಾ ಸೆಂಟರ್. ಬಾಂಬೆ ಚೆನ್ನೈ ದೋಸಾ ಸೆಂಟರ್, ಅದು ರೆಸ್ಟೋರೆಂಟ್ ಹೆಸರು ಅದು ಶ್ರೀನಗರಲ್ಲಿ. ಸೊ ಹಂಗೆ ಬಂದ್ವಿ, ತಿಂದ್ಮೇಲೆ ಇದೊಂದು ಬನ್ನಿ ಮಂಕಿ ಕ್ಯಾಪ್ ಇಸ್ಕೊಂಡೆ. ನೀವೇನು ಇಸ್ಕೊಂಡ್ರೆ? ತಗೊಳ್ಳೋಣ ಅನ್ಕೊಂಡೆ, ಏನು ಇಸ್ಕೊಂಡಿಲ್ಲ. ಸರಿ, ಲಾಸ್ಟ್ ಒಂದು ಬಿಫೋರ್ ಮಲ್ಕೊಳಕ್ಕೆ ಮುಂಚೆ ಒಂದು ಸ್ವಲ್ಪ ಮೋಮೋಸ್ ತಿನ್ನೋಣ ಅಂದ್ಬಿಟ್ಟು ಮೋಮೋಸ್ ಶಾಪಿಗೆ ಬಂದ್ವಿ. ಮೋಮೋಸ್ ತಿನ್ಬಿಟ್ಟು ಆಮೇಲೆ ಹೋಗಿ ರೆಸ್ಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಜೋಜಿಲಾ ಪಾಸು. ಸೊ ಇವತ್ತಿಗೆ ಒಂದು ಮೇನ್ ಸೀರೀಸ್ 1 ವ್ಲಾಗ್ ಎಂಡ್ ಮಾಡ್ತೀನಿ. ನಾಳೆಯಿಂದ ಹೊಸ ವ್ಲಾಗ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲಿ ತುಂಬ ಆಫ್ ರೋಡಿಂಗ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ.